गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶಂಕರ ಭಗವತ್ಪಾದಾಚಾರ್ಯರ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಮ್ಮಲ್ಲಿ ಆಶ್ರಮದಲ್ಲಿ ಚೆನ್ನಾಗಿ ನಡೀತು. 3 ದಿವಸದ ಕೆಳಗಡೆ ಸನತ್ ಸುಜಾತಿಯ ಅವತಾರಿಕ ಭಾಷ್ಯವನ್ನು ನೋಡಿದ್ವಿ. ಮೊನ್ನೆ ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹದಲ್ಲಿ ಜ್ಞಾನಕರ್ಮ ಸಮುಚ್ಚಯ ಖಂಡನೆಯನ್ನು ನೋಡಿ ಆಯಿತು. ಇವತ್ತಿಂದ ಒಂದು 3-4 ದಿವಸಗಳ ಕಾಲ ದಕ್ಷಿಣಾಮೂರ್ತಿ ಸ್ತೋತ್ರ ಶಂಕರಾಚಾರ್ಯರ ಗ್ರಂಥ, ಅದನ್ನು ನೋಡೋಣ ಅಂತ ಒಂದು ಪ್ರಯತ್ನ. ಸುಮಾರು ವರ್ಷದ ಹಿಂದೆ ಮಾಡಿದ್ದೆ, 2019 ಮರ್ತೋಗಿರುತ್ತೆ ಹೇಗಿದ್ರು. ಸೊ ಈಗ ಮತ್ತೆ ಅದನ್ನು ಮೆಲ್ಕು ಹಾಕೋಣ ಅಂತ. ಇವತ್ತು ದಕ್ಷಿಣಾಮೂರ್ತಿ ಸ್ತೋತ್ರದ ಧ್ಯಾನ ಶ್ಲೋಕಗಳನ್ನು ನೋಡೋಣ. ನಾಳೆಯಿಂದ 2 ಶ್ಲೋಕ, ಒಂದು ಅರ್ಧ ಗಂಟೆ, 10 ದಿವಸ 10 ಶ್ಲೋಕಗಳಿದೆ. ಒಂದು 5 ದಿವಸದಲ್ಲಿ 2 ಶ್ಲೋಕ ನೋಡೋಣ ಹಾಗೆ ಅಂತ. ದಕ್ಷಿಣಾಮೂರ್ತಿ ಸ್ತೋತ್ರ ಒಂದು ವೇದಾಂತ ಪ್ರಕರಣ ಗ್ರಂಥ, ಪ್ರಸಿದ್ಧವಾದ ವೇದಾಂತ ಪ್ರಕರಣ ಗ್ರಂಥ ಇದು. ಉಪನಿಷತ್ಸನ್ನೆಲ್ಲ ಅಧ್ಯಯನ ಮಾಡಾದ ಮೇಲೆ ಇದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಸಮ್ಮರಿ, ಉಪನಿಷತ್ಸಲ್ಲಿ ಏನು ಹೇಳಿದೆಯೋ ಅದರ ಸಾರಾಂಶ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿದೆ. ಉಪನಿಷತ್ತನ್ನು ಅಧ್ಯಯನ ಮಾಡಿಲ್ಲ ಅಂದರೆ ದಕ್ಷಿಣಾಮೂರ್ತಿ ಸ್ತೋತ್ರ ಅರ್ಥವಾಗಲ್ಲ. ಉಪನಿಷತ್ ಅಧ್ಯಯನ ಮಾಡಿದ ಮೇಲೂ ದಕ್ಷಿಣಾಮೂರ್ತಿ ಸ್ತೋತ್ರ ಅರ್ಥವಾಗಲ್ಲ. ಆದರೆ ಚೆನ್ನಾಗಿ ಅಧ್ಯಯನ ಮಾಡಿ ಮನಸ್ಸು ಪಕ್ವತೆ ಇದ್ದು ಏಕಾಗ್ರತೆಯಿಂದ ಇರೋರಿಗೆ ಹಿರಿಯರು ಏನು ಹೇಳ್ತಾರೆ ಅಂದರೆ ಕನಿಷ್ಠ ಪಕ್ಷ ಒಂದು 6-7 ಉಪನಿಷತ್ಸಾದರೂ ಅಧ್ಯಯನ ಮಾಡಿರಬೇಕು ಗುರುಮುಖೇನ. ಆವಾಗ ಅದು ಏನು ಹೇಳ್ತಿದೆ, ಸಬ್ಜೆಕ್ಟ್ ಮ್ಯಾಟರ್ ಏನಿದೆ, ವಿಷಯ ಏನಿದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ನೇರ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ಅಂದ್ಬಿಟ್ಟು ಏನೋ ಒಂದು ಕನ್ನಡಿ ಇದೆಯಂತೆ, ಕನ್ನಡಿಲೆಲ್ಲ ಕಾಣಿಸುತ್ತಂತೆ, ಏನು ಹಾಗಾಗಬಾರ್ದು. ಹೇಳ್ತಿರುವಂತಹ ಶುರುವಿನ ಶ್ಲೋಕದಲ್ಲಿ ಉತ್ಕೃಷ್ಟವಾದ ವೇದಾಂತ ತತ್ವಮಸಿ ಮಹಾವಾಕ್ಯ ಅಡಗಿರುವಂತಹ ಶ್ಲೋಕಗಳನ್ನೆಲ್ಲ ವೇದಾಂತದ ಬ್ಯಾಕ್ಗ್ರೌಂಡ್, ಅದರ ಉಪನಿಷತ್ ಅಧ್ಯಯನ ಮಾಡಿಲ್ಲ ಅಂದರೆ ಬರೋದಿಲ್ಲ ಅದು. ಆ ರೀತಿಯಾಗಿ ಸಮಗ್ರ ವೇದಾಂತ ಗ್ರಂಥ ಇದು. ಮತ್ತು ಇದಕ್ಕೆ ವಿಶೇಷವಾಗಿ ಸುರೇಶ್ವರಾಚಾರ್ಯರು ವಾರ್ತಿಕೆಯನ್ನು ಬರೆದಿದ್ದಾರೆ. ವಾರ್ತಿಕ ಅಂದರೆ ಅದನ್ನು ಇನ್ನು ವಿಸ್ತಾರವಾಗಿ ಹೇಳುವಂತಹ ಶ್ಲೋಕ ರೂಪದ ವಿವರಣೆ. ಸುರೇಶ್ವರಾಚಾರ್ಯರ ವಾರ್ತಿಕೆಗೆ ತತ್ವಸುಧಾ ಅಂತ ಇನ್ನೊಂದು ವ್ಯಾಖ್ಯಾನ ಇದೆ. ಅದು ಅದಕ್ಕಿಂತ ವಿಸ್ತಾರವಾಗಿದೆ. 100ಕ್ಕೂ 10 ಶ್ಲೋಕ, 100ಕ್ಕೂ ಹೆಚ್ಚು ಶ್ಲೋಕಗಳನ್ನು ರಚಿಸಿ ಸುರೇಶ್ವರಾಚಾರ್ಯರು ಬರೆದಿದ್ದಾರೆ. ಅದಕ್ಕೂ ಹೆಚ್ಚು ವಿಸ್ತಾರವಾಗಿ ತತ್ವಸುಧಾ ವ್ಯಾಖ್ಯಾನ ಅಂತ ಇದೆ. ಅದೆಲ್ಲ ಮುಂದೆ ಸಮಯ ಆದಾಗ ನೋಡೋಣ. ಈಗ ಕೇವಲ ಧ್ಯಾನ ಶ್ಲೋಕ ಹಾಗೂ ದಕ್ಷಿಣಾಮೂರ್ತಿ ಸ್ತೋತ್ರದ ವಿವರಣೆ. ದಕ್ಷಿಣಾಮೂರ್ತಿ ಅಂದರೆ ಈಶ್ವರನ ಒಂದು ಅವತಾರ, ಈಶ್ವರನ ಒಂದು ಸ್ವರೂಪ. ಅವತಾರಕ್ಕಿಂತ ಸ್ವರೂಪ ಅಂತ. ಶಿವನ ಒಂದು ಸ್ವರೂಪ ರುದ್ರ, ಶಿವನ ಇನ್ನೊಂದು ಸ್ವರೂಪ ದಕ್ಷಿಣಾಮೂರ್ತಿ. ನಮ್ಮ ಜೀವನದಲ್ಲಿ ಎಲ್ಲರಿಗೂ ಭಯ ಅನ್ನೋದು ಇದ್ದೇ ಇದೆ. ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಭಯ ಇದ್ದೇ ಇರುತ್ತೆ. ಪ್ರಾಣಿಗಳಿಗಾದರೆ ನಾಳೆ ಏನೋ ಅಥವಾ ಇವತ್ತೇನೋ ಜೀವನವನ್ನು ಕಾಪಾಡಿಕೊಳ್ಳುವಂತಹ ಭಯ, ಅಂದರೆ ಹೊಟ್ಟೆ ಹಸಿವು ಮತ್ತು ಮರಿಯಿನ ಸಂತತಿಯನ್ನು ಕಾಪಾಡಿಕೊಳ್ಳೋದು. ಮನುಷ್ಯರಿಗಿನ್ನ ಸ್ವಲ್ಪ ಜಾಸ್ತಿ, ಯಾಕಂದರೆ ಇದನ್ನು ಕಾಪಾಡ್ಕೊಂಡ್ಬಿಟ್ಟಿರ್ತೀವಿ ನಾವು, ಇನ್ನು ಸ್ವಲ್ಪ ಜಾಸ್ತಿ ಕಾಪಾಡ್ಕೊಳ್ಬೇಕು ಆ ಭಯ. ಕಾಪಾಡಿಕೊಂಡು ಯೋಗಕ್ಕೊಂದು ಭಯ, ಕ್ಷೇಮಕ್ಕೊಂದು ಭಯ. ಆ ರೀತಿಯಾಗಿ ಶಿವ ರುದ್ರನಾಗಿ ನಮ್ಮ ಭಯವನ್ನೆಲ್ಲ ನೀಗಿಸ್ತಾನೆ. ಶಿವ ರುದ್ರನಾಗಿ ನಮ್ಮ ಭಯವನ್ನೆಲ್ಲ ನೀಗಿಸ್ತಾನೆ. ನಿಜವಾದ ಭಯ ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ, ನಿಜವಾದ ಭಯ ಅಲ್ಲ, ಭಯ ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ ಅಜ್ಞಾನದಿಂದ ಉತ್ಪತ್ತಿ ಆಗುತ್ತೆ. ಅಂದರೆ ನಮಗೆ ಅರಿವು ಸರಿಯಾಗಿಲ್ಲ, ಯಾಕೆ ಭಯ ಪಡ್ತೀವಿ ಅಂತ ನಾವು ಕೇಳಿರೋದೇ ಇಲ್ಲ. ಕಾರಣ ಏನು ಭಯ ಪಡೋಕ್ಕೆ, ಆ್ಯಂಗ್ಸೈಟಿ ಪಡೋಕ್ಕೆ ಏನು ಅಂತ ನಮಗೆ ಗೊತ್ತಿರಲ್ಲ. ಆದರೂ ಭಯ ಪಡ್ತೀವಿ. ಭಯ ಪಡಬೇಕು ಅಂತ ಮನೆಯವರೆಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ, ಹೀಗೆ ಭಯ ಪಟ್ಟರೇನೆ ನೀನು ಮನುಷ್ಯ ಹಾಗೆ ಅಂತ. ಆ ರೀತಿಯಾಗಿ ಆ ಭಯವನ್ನು ಹೋಗಿಸ್ಬೇಕು ಅಂತಾದರೆ ಶಿವ ರುದ್ರನಾಗಬೇಕು.
ರುದ್ರನಾಗಿ ತಾತ್ಕಾಲಿಕ ಭಯವನ್ನು, ಆಪೇಕ್ಷಿಕ ಭಯವನ್ನು ಹೋಗಿಸ್ತಾನೆ. ಆಪೇಕ್ಷಿಕ ಭಯ ಹೇಗೆ ಹೋಗುತ್ತೆ ನಮಗೆ? ಹೇಗೆ ಹೋಗುತ್ತೆ ಆಪೇಕ್ಷಿಕ ಭಯ? ತಾತ್ಕಾಲಿಕವಾದ ಭಯ ಮನುಷ್ಯನಿಗೆ ಹೇಗೆ ಹೋಗುತ್ತೆ? ಮರಣದಿಂದ ಹೋಗುತ್ತೆ. ಆಪೇಕ್ಷಿಕ ಭಯ, ಆಪೇಕ್ಷ ಅಂದರೆ ಟೆಂಪ್ರರಿ ಫಿಯರ್, ಮರಣದಿಂದ ಹೋಗುತ್ತೆ. ಕರೆಕ್ಟ್. ಆಮೇಲೆ ಸಾಯಬಾರ್ದು ಅಂತ ಬೇರೆ ಭಯ ಇದೆಯಲ್ಲ, ಇನ್ನು ಮರಣದಿಂದ ಹೋಗೋದು ಹೇಗೆ ಅಲ್ವಾ? ನಿದ್ದೆಯಿಂದ ಭಯ ಹೋಗುತ್ತೆ. ಶುರುವಿನಲ್ಲಿ ಫಸ್ಟ್ ನಿದ್ದೆ, ಮಲಗಿಬಿಟ್ರೆ ಸ್ವಲ್ಪ ಭಯ ಮರೆತು ಬಿಡ್ತೀವಿ, ಮತ್ತು ಮರು ದಿವಸ. ಆಮೇಲೆ ಸಾವಿಂದ ಹೋಗುತ್ತೆ ಮರಣ. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡಿ. ಪ್ರಳಯದಿಂದ ಹೋಗುತ್ತೆ, ಪ್ರಳಯದಿಂದ ಭಯ ಹೋಗುತ್ತೆ. ಇದೆಲ್ಲ ಆಪೇಕ್ಷಿಕ. ಅಂದರೆ ಶಿವ ರುದ್ರನಾಗಿ ಈ ರೀತಿಯೆಲ್ಲ ಕ್ರಿಯೆಯನ್ನು ಮಾಡ್ತಾನೆ. ಅಂದರೆ ಅಜ್ಞಾನವನ್ನು ಆಪೇಕ್ಷಿಕವಾಗಿ ಹೋಗಿಸ್ಬೇಕು ಅಂತಾದರೆ ಈ 3 ರೀತಿ. ಅದೇ ಶಿವ ದಕ್ಷಿಣಾಮೂರ್ತಿಯಾಗಿ ಜ್ಞಾನದ ಮೂಲಕ ಆತ್ಯಂತಿಕ ಭಯವನ್ನು ಹೋಗಿಸ್ತಾನೆ. ಆತ್ಯಂತಿಕ ಭಯ ಅಂದರೆ ಆಬ್ಸಲ್ಯೂಟ್. ಆಪೇಕ್ಷಿಕ ಟೆಂಪ್ರರಿ, ಆಬ್ಸಲ್ಯೂಟ್ ಪರ್ಮನೆಂಟ್. ಅದು ಹೇಗೆ ಭಯ ಹೋಗಿಸ್ತಾನೆ? ಆತ್ಮಜ್ಞಾನವನ್ನು ಕೊಟ್ಟು ಹೋಗಿಸ್ತಾನೆ. ಆತ್ಮಜ್ಞಾನವನ್ನು ಕೊಟ್ಟು ಶಿವ ದಕ್ಷಿಣಾಮೂರ್ತಿ ರೂಪವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರದ ಮೂಲಕ ಶಂಕರಾಚಾರ್ಯರ ರಚನೆಯ ಮೂಲಕ ನಮ್ಮ ಮೋಕ್ಷದ ಭಯವನ್ನು, ಅಂದರೆ ಅಜ್ಞಾನವನ್ನು ಹೋಗಿಸ್ತಾರೆ. ಅದೊಂದು ಅರ್ಥ. ಮತ್ತು ಇದೊಂದು ಅರ್ಥ ಆಯಿತು. ದಕ್ಷಿಣಾಮೂರ್ತಿ ಅಂದರೆ ಎರಡನೇ ಅರ್ಥ ಸಾಕ್ಷಾತ್ ಬ್ರಹ್ಮವಿದ್ಯೆ ಆಚಾರ್ಯ, ಗುರು. ದಕ್ಷಿಣಾಮೂರ್ತಿನ ಗುರು ಅಂತ ನೋಡಬೇಕು. ಅದು ಎರಡನೇದು. ಮೂರನೇದು ದಕ್ಷಿಣ ಅಮೂರ್ತಿ ಅಂತ ಪದವ ವಿಭಜನೆ ಮಾಡ್ಬೋದು, ದಕ್ಷಿಣಾಮೂರ್ತಿ ಅಂತ ಸೇರಿಸ್ಬೋದು. ದಕ್ಷಿಣ ಅಮೂರ್ತಿ ಅಂತ ಮಾಡಿದ್ರೆ ಈಶ್ವರ ಒಂದು ರೂಪವನ್ನು ತಗೊಂಡು ಬ್ರಹ್ಮವಿದ್ಯೆಯನ್ನು ಹೇಳಿದ್ರು ನಿಜವಾಗ್ಲೂ ಅಮೂರ್ತಿ, ಫಾರ್ಮ್ಲೆಸ್, ನಿರ್ಗುಣವಾಗಿದ್ದಾನೆ, ಯಾವ ಆಕಾರವು ಸವಿಕಾರ ಇಲ್ಲ ಅಂತ. ದಕ್ಷಿಣ ಅನ್ನೋದನ್ನು ದಕ್ಷತೆ ಅಂತ ತಗೊಳ್ಬೇಕು, ಸ್ಕಿಲ್. ಆ ದಕ್ಷತೆಯಿಂದ ಆತ್ಮಜ್ಞಾನ ಉಪದೇಶ ಮಾಡುವುದರ ಮೂಲಕ ಮೂಲತಃ ಅವನು ನಿರ್ಗುಣವಾಗಿದ್ದಾನೆ, ಬ್ರಹ್ಮಸ್ವರೂಪದಲ್ಲಿದ್ದಾನೆ ಅಂತ ಒಂದರ್ಥ. ದಕ್ಷಿಣಾಮೂರ್ತಿ ಅಂತ ತಗೊಂಡ್ಬಿಟ್ರೆ, ಅಂದರೆ ಅಮೂರ್ತಿಯನ್ನು ಮಾಡಲಿಲ್ಲ ಅಂದರೆ ದಕ್ಷಿಣಾಮೂರ್ತಿ ಅಂದರೆ ಅವನು ದಕ್ಷಿಣ ದಿಕ್ಕಿಗೆ ಅಧಿದೇವತೆ ಅಂತ ಆಗುತ್ತೆ. ಅವಾಗ ಈಸ್ ದಿ ಲಾರ್ಡ್ ಆಫ್ ಸೌತ್ ಫೇಸಿಂಗ್. ದಕ್ಷಿಣ ನಮಗೆ ಗೊತ್ತು. ದಕ್ಷಿಣ ಯಾರಿರ್ತಾರೆ? ಯಮ. ಈಶಾನ್ಯ ಯಾರಿರ್ತಾರೆ? ನಾವು ಉತ್ತರ ಕುಬೇರ. ಈಶಾನ್ಯ ದೇವರೇ. ಇದು ದಕ್ಷಿಣ ಯಮ, ಪೂರ್ವ ಇಂದ್ರ. ಹಾಗೆ ಒಂದೊಂದು ದಿಕ್ಕಿಗೂ 4 ದಿಕ್ಕಿಗೂ ದೇವತೆಗಳು, 4 ಕೋಣೆ ದಿಕ್ಕುಗಳು ಒಬ್ಬೊಬ್ಬರು ದೇವರು, ಆದಿದೇವತೆಗಳು. ದಕ್ಷಿಣ ದಿಕ್ಕಿಗೆ ಯಮ ಅಧಿಪತಿ. ಸೊ ದಕ್ಷಿಣಾಮೂರ್ತಿ ಅಂದಮೇಲೆ ಯಮನನ್ನು ನೋಡಿ ಆತ ಆಚಾರ್ಯರು ಇರೋದ್ರಿಂದ, ಅಂದರೆ ದಕ್ಷಿಣಾಮೂರ್ತಿ ಶಿವ ದಕ್ಷಿಣಾಮೂರ್ತಿ ಆಗಿರೋದ್ರಿಂದ ಯಮನನ್ನು ದಾಟ್ತಾನೆ, ಯಮನನ್ನು ಜಯಿಸ್ತಾನೆ. ಅಂತಂದರೆ ಮಾರ್ಟ್ಯಾಲಿಟಿ, ಸಾವನ್ನು ಜಯಿಸ್ತಾನೆ. ಸಾವನ್ನು ಯಾರೂ ಜಯಿಸೋಕ್ಕಾಗೋದಿಲ್ಲ. ಸಾವನ್ನು ಜಯಿಸ್ತಾನೆ ಅಂತಂದರೆ ಇಂಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು, ಲಕ್ಷ್ಯಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು. ಆತ್ಮಜ್ಞಾನದಿಂದ ನನಗೆ ಸಾವೇ ಇಲ್ಲ ಅಂತ ಅಂದ್ಕೊಳ್ಬೇಕು. ಆ ರೀತಿಯಾಗಿ ದಕ್ಷಿಣಾಮೂರ್ತಿ. ಈ ಧ್ಯಾನ ಶ್ಲೋಕಗಳೆಲ್ಲ ಶಂಕರಾಚಾರ್ಯರು ಕೊಟ್ಟಿದ್ದಲ್ಲ, ಸುರೇಶ್ವರಾಚಾರ್ಯರು ಮತ್ತು ಇತರ ಆಚಾರ್ಯರುಗಳು ಈ 4ರಿಂದ 5 ಧ್ಯಾನ ಶ್ಲೋಕ ನಾವೇನು ನೋಡ್ತೀವಿ, 6 ಶ್ಲೋಕ ಅಂದ್ಕೊಳ್ತೀನಿ. 6 ಶ್ಲೋಕ ತತ್ವಸುಧಾ ವ್ಯಾಖ್ಯಾನದಲ್ಲಿಯೂ ಮತ್ತು ಸುರೇಶ್ವರಾಚಾರ್ಯರು ಕೊಟ್ಟಿರುವಂತಹ ಧ್ಯಾನ ಶ್ಲೋಕ ಪ್ರಸಿದ್ಧವಾಗೆಲ್ಲ ಗೊತ್ತಿದೆ. ಅದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಹೇಳಿ, ನಾನು ಹೇಳಿದ ಮೇಲೆ ರಿಪೀಟ್ ಮಾಡಿ. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರ್ಸಿಷ್ಠಾಂತೆ ವಸದರ್ಶಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತಚಿನ್ಮುದ್ರಮಾನಂದರೂಪಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೇ.
ಮೌನವ್ಯಾಖ್ಯಾ ಪ್ರಕಟಿತಪರಬ್ರಹ್ಮತತ್ವಂ ಯುವಾನಂ ವಸಿಷ್ಠಾಂತೆ ವಸದಋಷಿಗಣೈರಾವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತಚಿನ್ಮುದ್ರಮಾನಂದರೂಪಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ. ದಕ್ಷಿಣಾಮೂರ್ತಿಮೀಡೆ. ಈಡೆ ಈಡೆ ಅಂದರೆ ನಮಸ್ಕರೋಮಿ, ನಮಾಮಿ ಅಂತ ಅರ್ಥ. ದಕ್ಷಿಣಾಮೂರ್ತಿ ದೇವರಿಗೆ ನಮಸ್ಕಾರ. ಈಡ್ ಅನ್ನುವಂತಹ ಧಾತು, ಸ್ತುತೌ ಅಂತ ಅರ್ಥ ಅದಕ್ಕೆ, ಆ ಧಾತುಗೆ ನಮಸ್ಕಾರವನ್ನು ಮಾಡ್ತೀನಿ ಅಂತ. ದಕ್ಷಿಣಾಮೂರ್ತಿಗೆ ನಮಸ್ಕಾರವನ್ನು ಮಾಡ್ತೀನಿ. ಯಾತಕ್ಕೆ ನಮಸ್ಕಾರವನ್ನು ಮಾಡ್ತೀರಾ ಅನ್ನೋದಕ್ಕೆ ಈ ಮೊದಲನೇ 3 ಸಾಲು ಅದರ ಡಿಸ್ಕ್ರಿಪ್ಷನ್ಸ್, ವಿವರಣೆ ಏನು ಹೇಳ್ತಿದ್ದಾರೆ ಅಲ್ಲಿ. ಪ್ರಕಟಿತ ಪರಬ್ರಹ್ಮ ತತ್ವಂ ದಕ್ಷಿಣಾಮೂರ್ತಿಂ ಈಡೆ. ಪರಬ್ರಹ್ಮ ತತ್ವವನ್ನು ಉಪದೇಶ ಮಾಡ್ತಿರುವಂತಹ ದಕ್ಷಿಣಾಮೂರ್ತಿಗಳಿಗೆ ನನ್ನ ನಮಸ್ಕಾರ. ಪ್ರಕಟಿತ ಪರಬ್ರಹ್ಮ ತತ್ವಂ, ಶುದ್ಧ ಚೈತನ್ಯ ಆತ್ಮ, ಶುದ್ಧ ಚೈತನ್ಯ ಬ್ರಹ್ಮ, ಅದನ್ನು ಪ್ರಕಟಿತ ಎದ್ದು ತೋರಿಸ್ತಾ ಇದ್ದಾರಂತೆ, ಅಂದರೆ ಎದ್ದು ಹೇಳ್ಕೊಡ್ತಿದ್ದಾರಂತೆ. ಅದಕ್ಕೆ ಅಲ್ಲಿ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಅಂತಿರೋದು. ಇಲ್ಲಿ ತತ್ವ ಅಂದರೆ ಸತ್ಯಾಂಶ, ರಿಯಾಲಿಟಿ. ಪರಬ್ರಹ್ಮ ತತ್ವಂ, ಪರಬ್ರಹ್ಮ ಅನ್ನುವಂತಹ ವಸ್ತುವನ್ನು ವ್ಯಾಖ್ಯಾ, ಉಪದೇಶದ ಮೂಲಕ ಹೇಳ್ಕೊಡ್ತಿದ್ದಾರೆ. ಅಂದರೆ ಮನಸ್ಸಿನಲ್ಲಿ ಬ್ರಹ್ಮಾಕಾರ ವೃತ್ತಿ ಬೆಳಗಬೇಕು. ನಮಗೆ ಬ್ರಹ್ಮಾಕಾರ ವೃತ್ತಿ ಹರಿತಾ ಇರಬೇಕು. ಆ ಅಖಂಡ ಬ್ರಹ್ಮಾಕಾರ ವೃತ್ತಿ ಹರಿಯುವುದಕ್ಕೆ ಇಲ್ಲಿ ಪ್ರಕಟಿತ ಅಂತ ಹೆಸರು. ಅದು 1-2 ದಿವಸದಲ್ಲಿ ಹರಿಯುವಂಥದ್ದಲ್ಲ, ಬರುವಂಥದ್ದು ಅಲ್ಲ, ಅವಾಗವಾಗ ಬಂದು ಹೋಗುವಂಥದ್ದು. ನಮಗೆ ಇವಾಗ ಮನಸ್ಸಿನಲ್ಲಿ ಸದಾ ಹರಿತಾ ಇರೋದಕ್ಕೆ ಪ್ರಕಟಿತ. ತುಂಬ ಎದ್ದು ಕಾಣುತ್ತೆ ಮುಖದಲ್ಲಿ. ನಾವು ಹೇಳಲ್ಲ ಮುಖದಲ್ಲಿ ಎದ್ದು ಕಾಣ್ತಿದೆ ಅಂತ. ಏನು ಕಾಣ್ತಿದೆ? ಏನೋ ಕೊಳೆ ಅಥವಾ ಏನೋ ಒಂದು ಮೊಡವೆನೋ ಒಂದೇನೋ ಕಾಣುತ್ತೆ, ಎದ್ದು ಕಾಣ್ತಿದೆ, ಚೆನ್ನಾಗಿಲ್ಲ, ಅದಕ್ಕೆ ಸ್ವಲ್ಪ ಲೇಪನ ಮಾಡ್ಕೊತೀವಲ್ಲ ನಾವು, ಅದು ಕಾಣಬಾರ್ದು. ಗುಳ್ಳೆ ಕಾಣಬಾರ್ದು, ಅದರ ಲೇಪನ ಕಾಣಬಹುದು. ಬ್ರಹ್ಮವಿದ್ಯೆ ಕಾಣಬಾರ್ದು, ಅಜ್ಞಾನ ಕಾಣುತ್ತೆ ನಮಗೆ. ಪ್ರಕಟಿತ ಪರಬ್ರಹ್ಮ ತತ್ವಂ ಅಂತಂದರೆ ಎದ್ದು ಕಾಣುವಂತಹ ಉಪದೇಶ. ಅದೇ ಹೇಳಿದ್ನಲ್ಲ, 1-2 ದಿವಸದಕ್ಕೆ ಆತ್ಮವಿದ್ಯೆ ಮನಸ್ಸಿನಲ್ಲಿ ನಾಟೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಎ ಬಿಲ್ಟಪ್ ಟೀಚಿಂಗ್ ಅಂತಾರೆ ದಯಾನಂದ ಸ್ವಾಮಿಗಳು. ಮನಸ್ಸಿನಲ್ಲಿ ಅದು ಗಾಢವಾಗಿ ಹೋಗಬೇಕು. ವೇದಾಂತ ಶ್ರವಣ ಮನನ ಮತ್ತೆ ಸತತವಾಗಿ ಮಾಡಬೇಕು. ಮತ್ತೆ ಅಹಂಕಾರವನ್ನು ನೀಗಿಸುವಂತಹ ವಿದ್ಯೆ ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆಯನ್ನು ಪ್ರಕಟವಾಗಿ ಉಪದೇಶದ ಮೂಲಕ, ವ್ಯಾಖ್ಯಾನದ ಮೂಲಕ ಹೇಳ್ಕೊಡುವಂತಹ ಆಚಾರ್ಯರು ದಕ್ಷಿಣಾಮೂರ್ತಿ, ಈಶ್ವರ. ಹೇಗೆ ಹೇಳ್ಕೊಡ್ತಿದ್ದಾರೆ? ಮೌನವ್ಯಾಖ್ಯ, ಮಾತು ಇಲ್ಲದೆ ಹೇಳ್ಕೊಡ್ತಿದ್ದಾರಂತೆ. ಈ ಮಾತು ಇಲ್ಲದೆ ಹೇಳ್ಕೊಡ್ತಿದ್ದಾರೆ ಅನ್ನೋದು ನೇರವಾಗಿ ಅರ್ಥ ಮಾಡಿಬಿಟ್ರೆ ವೇದಾಂತ ಸರಿಯೇ ಬರೋದಿಲ್ಲ. ಮಾತು ಆಡಬೇಕು, ಕಮ್ಯುನಿಕೇಷನ್ ಮಾತಾಡಿದ್ರೆ ತಾನೇ. ಸಂಭಾಷಣೆ ಹೇಗೆ? ಮಾತಾಡಿದ್ರೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಿದ್ದೀರಾ, ಇಲ್ಲ ನೀವು ಮಾತಾಡ್ತಿರ್ತೀರ, ನಾನು ಕೇಳಿಸ್ಕೊಳ್ತೀನಿ ಅಲ್ವಾ? ಆ ಮಾತಿನ ಮೂಲಕವೇ ಎಲ್ಲ ಲೌಕಿಕ ವಿದ್ಯೆಯೂ ಮಾತಿನ ಮೂಲಕವೇ ಆಗೋದು, ಪರಬ್ರಹ್ಮ ವಿದ್ಯೆಯೂ ಮಾತಿನ ಮೂಲಕವೇ ಆಗೋದು. ಇಲ್ಲಿ ಮೌನ ಅಂತ ನೇರವಾಗಿ ಅನ್ನೋದಕ್ಕೇನೋ ಡೈರೆಕ್ಟ್ ಮೀನಿಂಗ್ ತೊಗೊಂಡ್ಬಿಟ್ರೆ, ನೇರ ಅರ್ಥ ತೊಗೊಂಡ್ಬಿಟ್ರೆ ಸುಮಾರು ಅನರ್ಥಗಳಾಗೋಗುತ್ತೆ. ಸಪೋಸ್ ನೇರ ಅರ್ಥನೇ ತೊಗೊಳ್ಳೋಣ. 7 ಗಂಟೆಗೆ ನಾವು ಶುರು ಮಾಡೋಣ, 7ರಿಂದ 8 ಅಂತ ಅಂದ್ಕೊಂಡ್ವಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಾವು ಮೌನವಾಗಿರ್ತೀವಿ. ಇವಾಗ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ವಿಮಾನ. ನೀವು ಬಂದ್ರಿ, ನಾನು ಬಂದ್ರಿ, ಎಲ್ಲ ಕಣ್ಮುಚ್ಚಿ ಮೌನವಾಗಿ ನಾನು ಉಪದೇಶ ಮಾಡ್ತಾಯಿದ್ದೀನಿ ನಿಮಗೆ. ಇವಾಗ ದಕ್ಷಿಣಾಮೂರ್ತಿಯಾಗಿ ಉಪದೇಶ ಮಾಡ್ತಾಯಿದ್ದೀವಿ, ನೀವು ಮೌನವಾಗಿರಿ. 1 ಅವರ್ ಮೌನವಾಗಿ ಹೀಗೆ ಇದ್ವಿ. ಯಾಕಂದರೆ ಕಣ್ಣು ನೋಡಿದ್ರೆ ಬೇರೆ ಏನೋ ಮನಸ್ಸಿಗೆ ಬರುತ್ತೆ, ಅದಕ್ಕೆ ಕಣ್ಣು ಮುಚ್ಚಿಬಿಟ್ರೆ ಪರವಾಗಿಲ್ಲ, ಏನೋ ಯೋಚನೆ ಆಗುತ್ತೆ. ಐ ಟು ಐ ಕಾಂಟ್ಯಾಕ್ಟೇ ಬೇಡ ಅಲ್ವಾ? ಹೇಗೆ 8 ಗಂಟೆ ಆಯಿತು ಅಂದ್ಕೊಳ್ಳಿ, ಹೀಗೆ ಮೌನವಾಗಿದ್ದು ಸುಮ್ಮನೆ 8 ಗಂಟೆ ಆಗೋಯ್ತು. ಮೌನವಾಗಿ 8 ಗಂಟೆವರೆಗೂ ಇರೋಕ್ಕಾಗಲ್ಲ, ನಮಗೆ ಭಯ ಆಗುತ್ತೆ. ಅದಕ್ಕೆ ಒಂದು 8 ಗಂಟೆವರೆಗೂ. ಆಮೇಲೆ ಕೇಳ್ತೀನಿ, ಅರ್ಥ ಆಯಿತಾ ನಿಮಗೆ? ಆತ್ಮವಿದ್ಯೆ ಉಪದೇಶ ಮಾಡಿದೆ ಅಂತ ಹೇಳ್ತೀನಿ. ಅರ್ಥ ಆಯಿತಾ? ಅರ್ಥವಾಗಲ್ಲ. ಅದಕ್ಕೆ ದಕ್ಷತೆ. ಚೆನ್ನಾಗಿ ಹೇಳ್ಕೊಟ್ರೇ ಅರ್ಥವಾಗಲ್ಲ. ನಾನಲ್ಲ ಪಾಪ, ಬೇರೆ ಗುರುಗಳು. ನಾನು ಚೆನ್ನಾಗಿ ಹೇಳ್ಕೊಡಲ್ಲ, ಬೇರೆ ಗುರುಗಳಲ್ಲ. ಸಮರ್ಥರಾಗಿರುವಂತಹ ಗುರುಗಳು ಚೆನ್ನಾಗಿ ಹೇಳ್ಕೊಟ್ಟೆ ಶಿಷ್ಯನ ಹಣೆಬಾರ, ಗುರು ಹಣೆಬಾರ ಹೇಗಿದೆ? ನಿತ್ಯ ಶನಿ ದಶವೇ ಆಗಿದೆ ಅಲ್ವಾ? ಇನ್ನು ಹೇಳ್ಕೊಡ್ದೆ ಸುಮ್ಮನೆ ಮುಖ ನೋಡ್ತಾ ಮೌನವಾಗಿದೆ ಬಿಟ್ರೆ ಹೇಗೆ? ಎಷ್ಟೋ ಜನ ಅದೇ ತಾನೇ ಹೇಳೋದು. ಅದು ಮೌನದಲ್ಲಿ ಉಪದೇಶ ಆಗಬೇಕು. ಸನಕ ಸನಂದನಾದಿ ಮಹರ್ಷಿಗಳಿಗೆ ಮೌನವಾಗಿ ಆಯಿತು.
ಯಾಕೆಂದರೆ ಅವ್ರು ಆ ಹಂತದಲ್ಲಿದ್ದರು. ಮತ್ತು ಅದು ಕಲಿಯುಗದಲ್ಲಾಗಲಿಲ್ಲ, ಅವರೇ ನಾವು ಇಲ್ಲಿ ಹುಟ್ಟಿದವರಲ್ಲ, ಉತ್ತಮ ಲೋಕದಲ್ಲಿ ಹುಟ್ಟಿ ಅಲ್ಲಿಂದ ಬ್ರಹ್ಮವಿದ್ಯೆಯನ್ನು ಗಳಿಸಿರುವಂತಹ ಸಾಧಕರು, ಋಷಿಗಳು. ಆದರೆ ನಮಗೆ ಆಗುತ್ತಾ? ಈ ಮೌನ ಅನ್ನೋದನ್ನು ಸುಮ್ಮನೆ ಎಷ್ಟು ಸುಮಾರು ಜನ ಹೇಳ್ತಾರೆ, ರಮಣ ಮಹರ್ಷಿಗಳು ಮೌನದಿಂದ ಎಲ್ಲ ಉಪದೇಶವನ್ನು ಮಾಡಿದ್ರು ಅಂತ. ಅದು ಗೊತ್ತಿದೆ, ಮೌನದಿಂದ ಉಪದೇಶ ಮಾಡಿ ಯಾರು ಹೇಗೆಲ್ಲ ಆಗಿದ್ದಾರೆ ಅಂತ ನಾವು ನೋಡ್ತೀವಲ್ಲ. ಇಲ್ಲಿ ಮೌನ ಅನ್ನೋದಕ್ಕೆ ಇಂಡೈರೆಕ್ಟ್ ಸ್ಪೀಚ್ ಅಂತ ತಗೊಳ್ಬೇಕು, ಲಕ್ಷ್ಯಾರ್ಥ ಅಂತ ತಗೊಳ್ಬೇಕು, ಇಲ್ಲ ನಿಷೇಧಾರ್ಥ ಅಂತ ತಗೊಳ್ಬೇಕು. ನೇತಿ ವಾಕ್ಯದಿಂದ ಹೇಳ್ತಿದ್ದಾರೆ, ಲಕ್ಷ್ಯಾರ್ಥದಿಂದ ಹೇಳ್ತಿದ್ದಾರೆ. ಇವಾಗ ನಾಳೆ ನೀವೆಲ್ಲ ಬೆಂಗಳೂರಿಗೆ ಹೋಗ್ತೀರಪ್ಪ, ನೀವು ಬೆಂಗಳೂರಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಗಾಡೀಲಿ ಬಂದಿರ್ತೀರ, ನೀವು ಗಾಡೀಲಿ ಬಂದಿರಲ್ಲ. ನಾಳೆ ಎಷ್ಟೊತ್ತಿಗೆ ಹೋಗ್ತೀರಾ ಬೆಂಗಳೂರಿಗೆ ಅಂತ ನೀವಿಬ್ಬರು ಮಾತಾಡ್ಕೊಳ್ತೀರಾ. ನಾನು 8 ಗಂಟೆಗೆ ಹೋಗ್ತೀನಿ, ನೀವು ಹೇಗೆ ಹೋಗ್ತಿದ್ದೀರಾ? ನಾನು ಬಸ್ಸಲ್ಲಿ ಹೋಗ್ತೀನಿ, ಐ ವಿಲ್ ಡ್ರಾಪ್ ಯು ಅಂತ ಹೇಳ್ತೀರಾ ನೀವು. ಐ ವಿಲ್ ಡ್ರಾಪ್ ಯು ಅಂತ ಅಂದರೆ ಏನಾಯಿತು? ನೆವರ್ ದಿಸ್ ಪರ್ಸನ್ ಆಸ್ಟ್ ಯು ಕ್ಯಾನ್ ಯು ಪ್ಲೀಸ್ ಡ್ರಾಪ್ ಮೀ. ಯು ಜಸ್ಟ್ ಆಸ್ ದ ಪ್ಲೇಸ್ ವೇರ್ ಆರ್ ಯು ಗೋಯಿಂಗ್. ನಾ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂದರೆ ನಿಮ್ಗೆ ಅರ್ಥ ಆಯಿತು. ನೇರವಾಗಿ ಮಾತಾಡಲಿಲ್ಲ, ಇಂಡೈರೆಕ್ಟಾಗಿ ನಾವು ಮಾತಾಡಿದ್ವಿ. ಇಂಡೈರೆಕ್ಟಾಗಿ ಮಾತಾಡಿದಾಗ ಏನಾಯಿತು? ಲಕ್ಷ್ಯಾರ್ಥ ರೂಪವಾಗಿ ಈಸಿಯಾಗಿ ಅರ್ಥ ಆಯಿತು. ಇದು ಲಕ್ಷ್ಯಾರ್ಥ ಅನ್ನುವಂಥ ವೃತ್ತಿ ನಿತ್ಯ ಜೀವನದಲ್ಲಿ ಸುಮಾರು ಸತಿ ಉಪಯೋಗಿಸ್ತೀವಿ. ನೀರು ತೊಗೊಂಡು ಬನ್ನಿ ಅಂತ ಹೇಳ್ತೀವಿ, ನೀರು ಮಾತ್ರ ತರ್ತೀರಾ? ಅದಕ್ಕೊಂದು ಲೋಟ ತರಲ್ವಾ? ಅದೇನು ಅರ್ಥ ಆಯಿತು? ನೀರು ತೊಗೊಂಡು ಬನ್ನಿ ಅಂದರೆ ನೀರೇ ತರಬೇಕಾಗಿತ್ತು, ಲೋಟ ಯಾಕೆ, ಜಗ್ ಯಾಕೆ? ಅಂದರೆ ಲಕ್ಷ್ಯಾರ್ಥ ಅದಲ್ಲೂ ಇದೆ. ಹಾಗೆ ವೇದಾಂತದಲ್ಲಿಯೂ ನೇರವಾಗಿ ನನಗೆ ಬ್ರಹ್ಮ ಅನುಭವ ಆಗಬೇಕು, ಆಗಕ್ಕೆ ನಮ್ಮ ಬ್ರಹ್ಮ ಕುಣಿತಾ ಇರುತ್ತಾ ಅಲ್ಲಿ, ನಮಗೆ ಅಂತ ಕಾಯ್ತಾ ಇರುತ್ತಾ? ಅದು ನಮ್ಮ ಮುಖಗಳಲ್ಲಿ ಆಗುತ್ತಾ? ಫಸ್ಟು ಯೋಚನೆ ಮಾಡಬೇಕಲ್ವ. ಆ ಥರ ಆಗುವಂಥ ವಿದ್ಯೆ ಇದ್ದರೆ ಯಾವತ್ತೂ ಆಗೋಗ್ಬಿಟ್ಟಿರೋದು. ಆದರೆ ಬ್ರಹ್ಮ ಒಂದು ವಸ್ತುವನ್ನು ನೋಡಿ ಇದು ಹೀಗಾಗಿದೆ ಬ್ರಹ್ಮ ಅನ್ನುವಂತ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದು ಇಲ್ಲ, ಯಾವುದು ಇಲ್ಲವೋ ಅದು ಬ್ರಹ್ಮ ಅಂತ. ಯಾವುದನ್ನೆಲ್ಲ ನಾವು ನೋಡ್ತೀವೋ ಅದು ಯಾವುದು ಬ್ರಹ್ಮವಲ್ಲ. ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ. ಮೌನ ವ್ಯಾಖ್ಯ ಅಂದರೆ ನಿಷೇಧ ಅರ್ಥವಾಗಿ ವ್ಯಾಖ್ಯ, ಲಕ್ಷ್ಯಾರ್ಥವಾಗಿ ವ್ಯಾಖ್ಯ. ಯಾವುದನ್ನೆಲ್ಲ ನೀವು ನೋಡ್ತಿರೋ ಅದು ಬ್ರಹ್ಮವಲ್ಲ. ಯಾವುದನ್ನೆಲ್ಲ ನೀವು ನೋಡ್ತೀರಾ? ಪ್ರಪಂಚವನ್ನೇ ನೋಡ್ತೀರಪ್ಪ, ಅದು ಬ್ರಹ್ಮವಲ್ಲ. ಸಂಬಂಧಿಕರುಗಳನ್ನೆಲ್ಲ ನೋಡ್ತೀರಾ, ಅದು ಬ್ರಹ್ಮವಲ್ಲ. ನಿಮ್ಮ ಶರೀರ ಮನಸ್ಸು ಬುದ್ಧಿಯನ್ನೇ ನೀವು ನೋಡ್ತೀರಾ, ಅದು ಬ್ರಹ್ಮವಲ್ಲ. ನಿಮ್ಮ ವೃತ್ತಿಗಳನ್ನು ನಮ್ಮ ಉಪದೇಶ ಸಾರದಲ್ಲಿ ನೋಡಿದ್ವಲ್ಲ, ನಿಮ್ಮ ವೃತ್ತಿಗಳನ್ನು ನೋಡ್ತೀವೋ ಅದು ಬ್ರಹ್ಮವಲ್ಲ. ದೇವತೆ ಸ್ವಾಮಿ, ದೇವತಾ ಸಾಕ್ಷಾತ್ಕಾರ ಮನಸ್ಸಿನಲ್ಲಿ ವೃತ್ತಿಯ ರೂಪ ಆಗುತ್ತೆ, ಅದು ಬ್ರಹ್ಮವಲ್ಲ. ಇಲ್ಲ ಸ್ವಾಮಿ, ಫ್ಲೆಶ್ ಆ್ಯಂಡ್ ಬ್ಲಡ್ಡಲ್ಲ ಆಯಿತು, ಶರೀರವಾಗಾಯಿತು, ಬ್ರಹ್ಮವಲ್ಲ. ಯಾಕೆ? ಅದನ್ನು ನೋಡ್ತಿದ್ದೀರಿ. ಯಾವುದು ನೋಡ್ತಿರೋ ಅದು ಮಿಥ್ಯ, ಅದು ಸತ್ಯವಲ್ಲ. ಸೊ ಬ್ರಹ್ಮ ಅನ್ನೋದು ನೋಡುವುದಂಥದ್ದಲ್ಲ, ನಾನಾಗಿದ್ದೀನಿ ಅಂತ ತಿಳಿಯುವುದಂಥದ್ದು ಅರಿವು ಅಂತ. ಆ ಅರಿವಿಗೆ ಇಲ್ಲಿ ಅರ್ಥ ಮೌನ ಅಂತ ಅರ್ಥ. ಯಾವ ವೇದಾಂತದ ಶಬ್ದವನ್ನು ನೇರವಾಗಿ ಅದನ್ನು ಅರ್ಥ ಮಾಡಬಾರ್ದು. ಯು ಶುಡ್ ನೆವರ್ ಟ್ರಾನ್ಸ್ಲೇಟ್ ಎನಿ ವೇದಾಂತಿಕ್ ಮಂತ್ರಾಸ್ ಆರ್ ಶ್ಲೋಕ ಡೈರೆಕ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಡಿಸ್ಕ್ರಿಪ್ಷನ್ ಆಫ್ ಬ್ರಹ್ಮನ್. Brahman is always to be understood indirect way, through the implication method or through ನಿಷೇಧಾರ್ಥ ಮೆಥಡ್. ಇಂಪ್ಲಿಕೇಶನ್ ಐ ಮೀನ್ ಇವಾಗ ಹೇಳಿದ್ನಲ್ಲ, ಉದಾಹರಣೆ ಕೊಟ್ಟನಲ್ಲ, ಅದು ನಿಷೇಧಾರ್ಥ ಅಂದರೆ ನೇತಿ ಇದಲ್ಲ. ಅದಕ್ಕಿಲ್ಲಿ ಮೌನ ವ್ಯಾಖ್ಯ ಅಂತ ಹೆಸರು. ಆ ರೀತಿಯಾಗಿ ನಿಷೇಧಾರ್ಥವಾಗಿ ಹೇಳ್ತಿರುವಂತಹ ಬ್ರಹ್ಮ ವಸ್ತುವನ್ನು ದಕ್ಷಿಣಾಮೂರ್ತಿ ಉಪದೇಶ ಮಾಡ್ತಿದ್ದಾನೆ. ಆಮೇಲೆ ಏನಾಯಿತು? ವರ್ಸಿಷ್ಠಾಂತೆ ವಸದರ್ಶಿ ಗಣೈ ಆವೃತಂ ಬ್ರಹ್ಮನಿಷ್ಠೈ. ಆವೃತಂ, ದಕ್ಷಿಣಾಮೂರ್ತಿಯ ಸುತ್ತಲೂ ಋಷಿಮುನಿಗಳು ಕೂತಿದ್ದಾರಂತೆ. ವಸದ ಋಷಿಗಣೈ ಗುಂಪು, ಒಂದು 4 ಜನ ಫೋಟೋಲೆಲ್ಲ ನೋಡ್ತೀವಲ್ಲ, 4,000 ಎಷ್ಟೋ ಜನ ಇರ್ತಾರೆ ಅಂದ್ಕೊಳ್ಳಿ. ಉದಾಹರಣೆಗೆ 4 ಜನನ ತೋರಿಸಿದ್ದಾರೆ. ಫೋಟೋಲಿ ಎಷ್ಟು ಜನ ಹಾಕೋಕ್ಕೆ ಸಾಧ್ಯ? 4,000 ಜನನೂ ಹಾಕ್ಬಿಟ್ರೆ ದಕ್ಷಿಣಾಮೂರ್ತಿನೇ ಕಾಣಿಸಲ್ಲ ಆಮೇಲೆ ಅಲ್ವಾ? ಒಂದು 4 ಜನ, ಆ ಕಡೆ ಇಬ್ಬರು ಈ ಕಡೆ ಇಬ್ಬರು, ನಿಂತ್ಕೊಂಡಿರೋರಿಬ್ಬರು, ಕೂತಿರೋರಿಬ್ಬರು, ಹಿಂದ್ಗಡೆ ಒಂದು ಕಾಮಧೇನು ಹಸು. ಅದೆಲ್ಲ ನಮ್ಮ ಧ್ಯಾನಕ್ಕೋಸ್ಕರ ಹಾಗೆ ಕೂತಿದ್ರು ಅಂತ ಇರ್ಬೋದೇನೋ, ಇಬ್ಬರು ಇರ್ಬೋದು. ಯಾಕೆ ಸನಕ ಸನಂದಾನಾದಿಗಳು 4 ಜನ ಅಂತ 4 ಜನ ತೋರಿಸಿರ್ತಾರೆ. ಅವರ ಶಿಷ್ಯರು ಸುಮಾರು ಜನ ಇರ್ಬೋದು. ಆವೃತೈ ಅಂದರೆ ಒಂದು ಗುಂಪು. ಋಷಿಗಣೈ ಆವೃತೈ ಬ್ರಹ್ಮನಿಷ್ಠೈ. ಆ ಋಷಿಗಳು ಯಾರು ಅಂದರೆ ಬ್ರಹ್ಮನಿಷ್ಠರು ಅಂತೆ. ಇವಾಗ ನಾವು ಅಧ್ಯಯನ ಮಾಡ್ತಿರೋದು ವೇದಾಂತ ಪ್ರಕರಣ ಗ್ರಂಥ, ನಿರ್ಗುಣ ಬ್ರಹ್ಮದ ಬಗ್ಗೆ ಹೇಳ್ತಾ ಇದ್ದೀವಿ. ಆದರೆ ಈ ಋಷಿಗಳು ಆಲ್ರೆಡಿ ಬ್ರಹ್ಮನಿಷ್ಠೆ ಇರಂತೆ. ಆದರೂ ದಕ್ಷಿಣಾಮೂರ್ತಿ ಹತ್ರ ಬಂದು ಪಾಠವನ್ನು ಮಾಡಿಸ್ಕೊಳ್ತಿದ್ದಾರಂತೆ. ಅದೇನರ್ಥ? ಎಂತಹ ಬ್ರಹ್ಮನಿಷ್ಠರು ಇವರು ಹೇಳಿ? ಎಂತಹ ಬ್ರಹ್ಮನಿಷ್ಠರು? ಸುತ್ತು ಕೂತಿದ್ದಾರೆ ಬ್ರಹ್ಮನಿಷ್ಠರು. ಮತ್ತು ಅದಕ್ಕಿಂತ ಹೆಚ್ಚಾಗಿ ವರ್ಸಿಷ್ಠ ಅಂತೆ.
ವಸಿಷ್ಠ ಅಂದರೆ ವಯಸ್ಸಾಗಿದೆಯಂತೆ, ವಯಸ್ಸಾಗಿರುವಂತಹ ಋಷಿಗಳು. ವಯಸ್ಸಾಗಿದೆ ಅಂತಂದರೆ ಏನು, ಶರೀರದಲ್ಲಿ ವಯಸ್ಸಾಗಿದೆ ಅಂತಲ್ಲ, ಶರೀರದಲ್ಲಿ ವಯಸ್ಸಾಗಿದ್ದರೂ ಮಾನಸಿಕವಾಗಿ ಏಕಾಗ್ರತೆ ಇದೆ ಅಂತ. ಏಕಾಗ್ರತೆ ಇದೆ ಅಂತಂದ್ರೆ ಏನು, ಅವ್ರಿಗೆಲ್ಲ ಮನಸ್ಸು ಮನನಶೀಲವಾನ್ ಇತಿ ಮುನಿಹಿ ಅಂತ ಹೇಳ್ತಲ್ಲ, ಮನಸ್ಸನ್ನು ಒಳಮುಖವಾಗಿ ಮಾಡ್ಕೊಂಡಿದ್ದಾರೆ. ಇಂದ್ರಿಯ ನಿಗ್ರಹ ಮನೋನಿಗ್ರಹದಿಂದ ಅವರು ವಯಸ್ಸಾಗಿದೆ ಅಂದರೆ ಎಕ್ಸಾಲ್ಟೆಡ್ ಬೀಯಿಂಗ್ಸ್ ಅಂತ ಅರ್ಥ. ಆ ರೀತಿಯಾಗಿ ವಸಿಷ್ಠಾಂತೆ ವಸತ್, ವಸತು ಅಂದರೆ ವಸತಿ, ಅಂತೆವಾಸಿ ಅಂತೆಲ್ಲ ಕೇಳಿದ್ದೀವಿ ನಾವು. ಅಂತೆವಾಸಿ ಅಂದ್ರೇನು, ಸ್ವಾಮಿಗಳ ಹತ್ರ ಅಂತೆವಾಸಿ ಶಿಷ್ಯರಿರ್ತಾರೆ, ಅಂದರೆ ಗುರುಕುಲ ವಾಸದಲ್ಲಿ ಸದಾ ಶಿಷ್ಯರಿರ್ತಾರೆ. ಅಂದರೆ ಈ ವೃದ್ಧ ಶಿಷ್ಯರು ಋಷಿಗಳು ದಕ್ಷಿಣಾಮೂರ್ತಿ ಹತ್ರ ಸದಾ ಇದ್ದಾರೆ ಅಂತ. ಸದಾ ಇರೋದಕ್ಕೆ ಅರ್ಥ ಕಮಿಟ್ಮೆಂಟ್ ಅಂತ, ನಿಷ್ಠೆ ಅಂತ ಅರ್ಥ. ಅಂದರೆ ವೇದಾಂತ ಇಸ್ ನಾಟ್ ಎ ಕ್ಯಾಶುಯಲ್ ಅಪ್ರೋಚ್. ವಾರಕ್ಕೆ ಕೇಳುವಂಥದ್ದಲ್ಲ ವೇದಾಂತ, ಫ್ರೀ ಇದ್ದಾಗ ಇವು ಝೂಮ್ ಕಾಲಲ್ಲಿ ಆನ್ ಮಾಡೋವಂಥದ್ದಲ್ಲ ವೇದಾಂತ ಅಲ್ಲ. ನಾವು ಕ್ಲಾಸಸ್ ಎಲ್ಲ ಮಾಡಿದಾಗ ಅವಾಗ ಮಧ್ಯದಲ್ಲಿ ಮಾತ್ರ ಒಂದು ದಿವಸ ಆನ್ ಮಾಡ್ತಿರಲ್ಲ, ಅದೆಲ್ಲ ವೇದಾಂತ. ಯಾವಾಗಲೂ ಅಟೆಂಡ್ ಮಾಡೋದಕ್ಕೆ ವೇದಾಂತ ಅಂತ ಹೆಸರು. ಯಾವ ಪ್ರತಿನಿತ್ಯ ಕ್ಲಾಸ್ ಇಲ್ಲದೇ ಇರೋ ಟೈಮದಲ್ಲೂ ಮನಸ್ಸಿನಲ್ಲಿ ವೃತ್ತಿ ಇರುತ್ತಲ್ಲ, ಅದಕ್ಕೆ ವೇದಾಂತ ಅಂತ ಹೆಸರು. ಅದು ನಿಷ್ಠೆಗೆ ಇಲ್ಲಿ ಕಮಿಟ್ಮೆಂಟ್. ಅಂದರೆ ಅವ್ರಿಗೆ ಗೊತ್ತಾಗಿದೆ ಯಾವ ನಿಷ್ಠೆ ಹೇಳಿದೆ, ಬ್ರಹ್ಮನಿಷ್ಠ ಅಂತ. ಬ್ರಹ್ಮನಿಷ್ಠ ಅಂದರೆ ಏನು, ಸಗುಣ ಬ್ರಹ್ಮದಲ್ಲಿ ನಿಷ್ಠಾವಂತರು ಅಂತ ಇಲ್ಲಿ ಬ್ರಹ್ಮನಿಷ್ಠೆ ಅಂತಂದರೆ. ವೇದ ಪೂರ್ವ ಭಾಗದ ನಿಷ್ಠಾವಂತರು ಅಂತ. ವೇದ ಪೂರ್ವ ಭಾಗದಲ್ಲಿ ಹಲವಾರು ಮಂತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಮಂತ್ರ ಜಪಾನುಷ್ಠಾತರಾಗಿ ಸಗುಣ ಧ್ಯಾನ ತತ್ಪರರಾಗಿ ಆಮೇಲೆ ಇವು ಯಾವುದೂ ಉಪಯೋಗಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ನಿರ್ಗುಣ ಬ್ರಹ್ಮನಿಷ್ಠತೆಗೆ ಬಂದಿದ್ದಾರೆ. ಗೊತ್ತಾಗ್ತಿದೆಯಾ? ನಿರ್ಗುಣ ಬ್ರಹ್ಮನಿಷ್ಠೆಗೆ ಬಂದಿರೋದಕ್ಕೆ ವಸಿಷ್ಠಾಂತೆ ವಸತ್. ಅದಲ್ಲಿ ವಸತು ಅಂದರೆ ಅಂತೆವಾಸಿ, ಅದಲ್ಲಿಯೂ ನಿಷ್ಠೆ ಬೇಕು. ಅಂದರೆ ದೇ ಹ್ಯಾವ್ ಡಯಾಗ್ನೈಸ್ ದ ಪ್ರಾಬ್ಲಮ್. ಈ ಮಂತ್ರ ತಂತ್ರ ಅದು ಮತ್ತೊಂದು ಮಗದೊಂದು ಯಾವುದು ಹೆಲ್ಪ್ ಆಗಲ್ಲ. ನನ್ನ ದುಃಖಕ್ಕೆ ನಿಜವಾದ ಮಾತ್ರ ಯಾವುದು ಅಂತಂದರೆ ಆತ್ಮಜ್ಞಾನವೇ, ಮಿಕ್ಕಿದೆಲ್ಲ ತಾತ್ಕಾಲಿಕ ಅಂತ ಮೊನ್ನೆ ಸನತ್ ಸುಜಾತಿಯೆಲ್ಲ ನಾವು ನೋಡಿದ್ವಿ. ಅದನ್ನು ಡಯಾಗ್ನೈಸ್ ಮಾಡದೆ ಹಲವಾರು ಜನ್ಮಗಳ ಪುಣ್ಯ, ಎಷ್ಟೋ ಜನ್ಮದ ಪುಣ್ಯ ಮಾಡಿದರೆ ತಾನೇ ವೇದಾಂತಕ್ಕೆ ಬರೋಕ್ಕೆ ಸಾಧ್ಯ. ವೇದಾಂತದಲ್ಲಿ ಬಂದ ಮೇಲೂ ಅದೆಲ್ಲೇ ಇರಬೇಕಲ್ಲ ಅಂದರೆ ಶ್ರವಣಕ್ಕೆ ನಾವು ಓಪನ್ ಆಗಬೇಕಲ್ಲ. ಆ ಪ್ರಮಾಣಜನ್ಯ ನಮಗೆ ಅರ್ಥ ಮಾಡಬೇಕಲ್ಲ. ಶಾಸ್ತ್ರ ಅನ್ನುವಂಥದ್ದು ಒಂದು ಪ್ರಮಾಣ, ಇಟ್ ಇಸ್ ಎ ವ್ಯಾಲಿಡ್ ಸೋರ್ಸ್ ಆಫ್ ನಾಲೆಜ್. ನಾನು ಹೇಳ್ತೀನಲ್ಲ, ಆ ಪ್ರಮಾಣ ನಮಗೆ ವರ್ಕ್ ಮಾಡಬೇಕು. ವಿ ಶುಡ್ ಅಲೋ ದ ಪ್ರಮಾಣ ಟು ವರ್ಕ್ ಬೈ ಇಟ್ ಸೆಲ್ಫ್. ಅಲ್ಲಿವರೆಗೂ ಪ್ರಶಾಂತವಾಗಿ ನಾವು ಕೇಳ್ತಾ ಇರಬೇಕು, ಕಿವಿನ ಗಮನ ಇಟ್ಟು ಕೇಳಬೇಕು, ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟರೆ ಪ್ರಮಾಣ ವಿಲ್ ಜನರೇಟ್ ನಾಲೆಡ್ಜ್. ಪ್ರಮಾಣ ಅಂದರೆ ವೇದಾಂತ ಮಂತ್ರಗಳು ಗುರುವಿನ ಉಪದೇಶದ ಮೂಲಕ ಬ್ರಹ್ಮಜ್ಞಾನದ ವೃತ್ತಿಯನ್ನು ಇಟ್ ವಿಲ್ ಜನರೇಟ್. ಪ್ರಮಾಣಕ್ಕೆ ಅಷ್ಟು ಶಕ್ತಿ ಇದೆ, ಅದಕ್ಕೆ ಅದೃಷ್ಟ ಶಕ್ತಿ ಅಂತ ಹೇಳೋದು. ಅದನ್ನು ಕೇಳಲಿಲ್ಲ, ಮನಸ್ಸಿನಲ್ಲಿ ಸ್ಟವ್ ಗೀವ್ ಅಂತ ಜ್ಞಾಪಕ ಬಂತು ಅಂತಂದರೆ ಪ್ರಮಾಣಜನ್ಯ ವರ್ಕ್ ಮಾಡೋದಿಲ್ಲ. ಸೊ ವಸಿಷ್ಠಾಂತೆ ವಸದರ್ಷಿ ಗಣೈಹಿ ಆವೃತಂ ಬ್ರಹ್ಮನಿಷ್ಠೈಹಿ. ವಯಸ್ಸಾಗಿರುವಂತಹ ಏಕಾಗ್ರ ಚಿತ್ತದಿಂದಿರುವಂತಹ ಆ ಋಷಿಗಳನ್ನು, ಋಷಿಹಿ ಅಂದ್ರೇನು, ಮನಸ್ಸನ್ನು ಒಳ್ಮುಖ ಮಾಡಿಕೊಂಡಿರುವಂತಹ ಋಷಿಗಳನ್ನು, ಋಷಿ ಅಂದ್ರೆ ಅರ್ಥ ಏನು ಅಂದರೆ ಸಾಯಿನರು ಹೇಳ್ತಾರಲ್ಲ, ಶಾಪಾನುಗ್ರಹಯೋರ್ಯುಕ್ತ ಸತ್ಯಸಂಧ ಭವೇದ್ ಋಷಿ. 6 ಗುಣಗಳು ಹೇಳ್ತಾರೆ. ಆ ಋಷಿಗೆ, ಆ ಋಷಿ ಸತ್ಯವಾಕಾಗಿರಬೇಕಂತೆ, ಸತ್ಯಸಂಧ, ಶಾಪ ಅನುಗ್ರಹ ಶಕ್ತಃ, ಶಾಪವನ್ನು ಕೊಡುವಂತಹ ಸಾಮರ್ಥ್ಯ ಇರಬೇಕು. ಅದೇ ರೀತಿಯಾಗಿ ಎಲ್ಲರೂ ಶಾಪ ಕೊಡೋಕ್ಕಾಗಲ್ಲ, ಸೊ ಭಯ ಪಟ್ಕೊಳ್ಬಾರ್ದು. ಇವರು ಶಪಿಸ್ಬಿಟ್ರಂತೆ ಇವರು ಅಂತ. ಅವ್ರು ಯಾರು ಶಪಿಸಿದ್ರೂ ಆಗಲ್ಲ. ತಪಸ್ಸಿಂದ ಶಪಿಸಿದ್ರೆ ಆಗುತ್ತೆ ಹೊರತು ಸುಮ್ಮನೆ ನಿಮ್ಮ ದುರಾಸೆಯಿಂದ ಅಥವಾ ಜಲಸಿಯಿಂದ ಅವ್ರು ಹೀಗೆ ಹೇಳಿಬಿಟ್ರಂತೆ ಏನು ವರ್ಕ್ ಆಗಲ್ಲ. ಮತ್ತು ಆ ರೀತಿಯಾಗಿ ಅವ್ರು ಹೇಳಿದ್ರೂ ಅವ್ರಿಗೆ ಅದು ಬ್ಯಾಕ್ ಫೈರ್ ಆಗುತ್ತೆ ಹೊರತು ನಿಮಗೇನು ತೊಂದರೆ ಮಾಡೋದಿಲ್ಲ. ಸೊ ಶಾಪಾನುಗ್ರಹಯೋರ್ ಶಕ್ತಃ ಸತ್ಯಸಂಧ ಭವೇದ್ ಋಷಿ. ಇನ್ನು 6 ಗುಣಗಳು ಹೇಳ್ತಾರೆ. ಇಂದ್ರಿಯ ನಿಗ್ರಹ ಇದೆ, ಆಮೇಲೆ ಸುಮಾರು ಹೇಳ್ತಾರೆ. ಆ ರೀತಿಯಾಗಿ ಯಾವ ಋಷಿಗಳು ಸಗುಣ ಉಪಾಸನೆಯಿಂದ ಸಿದ್ಧಿ ಮಾಡಿಕೊಂಡಿದ್ದಾರೋ ಅಂತಹ ಋಷಿಗಳು ದಕ್ಷಿಣಾಮೂರ್ತಿ ಹತ್ರ ಬಂದು ಬ್ರಹ್ಮಜ್ಞಾನವನ್ನು ಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ವಸಿಷ್ಠಾಂತೆ ವಸದ ಗಣೇ ಆವೃತಂ ಬ್ರಹ್ಮನಿಷ್ಠೈ ಆಚಾರ್ಯೇಂದ್ರ. ಇಂದ್ರ ಅಂದರೆ ರಾಜ ಅಂತ ಅರ್ಥ. ಎಲ್ಲ ಆಚಾರ್ಯರಿಗೂ ಆದಿ ಆಚಾರ್ಯ ಆಗಿರುವಂತಹ ದಕ್ಷಿಣಾಮೂರ್ತಿ, ಅದಕ್ಕೆ ಸದಾಶಿವ ಸಮಾರಂಭಂ ಅಂತ ಹೇಳೋದು. ಇಂದ್ರ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರಂ ಆನಂದ ಮೂರ್ತಿಂ ಅಂತ ಒಂದು ರೀಡಿಂಗ್ ಇದೆ, ಆನಂದ ರೂಪಂ ಅಂತ ಒಂದು ಮೂರ್ತಿ ಇದೆ. ಅಂದರೆ ಕಲಿತ ಅಂತಂದರೆ ಸ್ಪೋರ್ಟ್ ಅಂತ,
ಭಂಗಿ ಅಂತ ಅರ್ಥ. ಈ ಜ್ಞಾನ ಮುದ್ರೆಯನ್ನು ಇಟ್ಕೊಂಡು ಕರಕಲಿತ ಚಿನ್ಮುದ್ರ ಆನಂದ ಮೂರ್ತಿಂ ಆನಂದ ರೂಪಂ, ಇದು ಎಲ್ಲರಿಗೂ ಗೊತ್ತು. ಜ್ಞಾನ ಮುದ್ರೆ ಇದು ಏನು ಅಂತಲೂ ನಿಮ್ಗೆ ಗೊತ್ತು. ಇದು ಬ್ರಹ್ಮ ಪುರುಷ ಅಂತ ಹೇಳ್ತಾರೆ, ಇದು ಜೀವಾತ್ಮ ಅಂತ ಹೇಳ್ತಾರೆ, ಸುಮಾರು ಸತಿ ಹೇಳಿದ್ದೀವಿ. ಈ ಜೀವಾತ್ಮ ಪರಮಾತ್ಮನಿಗೆ ಹೇಗೆ ಸೇರ್ಕೊಂಡು ಬಿಟ್ಟಿದ್ದಾರೆ, ಇದು 3 ಶರೀರ ಅಂತ ಹೇಳ್ತಾರೆ. ಯಾವಾಗಲೂ ಇದು ಈ ತೋರು ಬೆರಳಿಗೆ ಈ 3 ಬೆರಳ ಜೊತೆ ಸೇರಿಬಿಟ್ಟಿರುತ್ತೆ. ಅದನ್ನು ಉಪದೇಶ ಕೇಳ್ತಾ ಹೀಗಾಗುತ್ತೆ. ಅದಕ್ಕೆ ಈ 3 ಬಿಟ್ಕೊಳ್ತು, ಇದು ಜ್ಞಾನ ಮುದ್ರೆ ಅಂತ ಹೇಳ್ತಾರೆ. ಗೊತ್ತಲ್ವ ಇದೆಲ್ಲ ನಿಮಗೆ? ಗೊತ್ತು ತಾನೆ. ಇದರಲ್ಲೆಲ್ಲ ಬ್ರಹ್ಮಗೂ ವಿದ್ಯೆ ಚೆನ್ನಾಗಿ ಬಂದಿದೆ. ಹೀಗೆಲ್ಲ ಆಗಿದೆ. ಏಕೆ ಯೋಗಿಗಳು ಧ್ಯಾನಿಗಳು ಇವರೆಲ್ಲ ಯೋಗ ಮಾಡೋರೆಲ್ಲ ಹಾಗೆತ್ತಾನೆ, ಓಂ ಅಂತ ಹೇಳಿ ಹೀಗೆ ಇಟ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದೊಂದು ಅರ್ಥ. ಇನ್ನೊಂದು ಅರ್ಥ ತಾತ್ವಿಕವಾಗಿದ್ದಲ್ಲಿ ಏನು ಅರ್ಥ ಅಂತಂದರೆ, ಇದು ಅಂಗುಷ್ಠ, ಈ ಬೆರಳಿಗೆ ಹೆಸರು ಅಂಗುಷ್ಠ ಅಂತ. ಇದು ತರ್ಜನಿ, ಮಧ್ಯಮ, ಅನಾಮಿಕ, ಕನಿಷ್ಠ. ಈ ಅಂಗುಷ್ಠ ಅನ್ನುವಂತಹ ಪದ ಮಾತ್ರ ಪುಲ್ಲಿಂಗ. ಈ 4 ಸ್ತ್ರೀಲಿಂಗ. ತರ್ಜನಿ, ಮಧ್ಯಮ, ಅನಾಮಿಕಾ, ಕನಿಷ್ಠಿಕಾ. ಇದು ಅಂಗುಷ್ಠ ಅಲ್ಲ, ಅಂಗುಷ್ಠ. ಈ ಜೀವಾತ್ಮ ಏನಾಗುತ್ತೆ, ಇದ್ರ ಜೊತೆಗೆ ಸೇರಿಬಿಟ್ರೆ ಈ 3 ಸ್ತ್ರೀಲಿಂಗ ಅಲ್ವಾ. ಸ್ತ್ರೀಲಿಂಗ ಅಂದರೆ ಮಾಯಾ ಅಂತ, ಮಿಥ್ಯ ಅಂತ ಹೆಸರು. ಶರೀರ ತ್ರಯಗಳು ಮಿಥ್ಯ, ಸತ್ಯ ಅಂದ್ಕೊಂಡಿರುವಂತಹ ಈ ಜೀವಾತ್ಮನು ಈ 3 ಜೊತೆಗೆ ಸೇರಿಬಿಟ್ರೆ ಪ್ರಪಂಚ ಸತ್ಯ, ಶರೀರ ಸತ್ಯ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತ ಗೊತ್ತಾಗ್ಬಿಡುತ್ತೆ. ಉಪದೇಶದ ಮೂಲಕ ಪುರುಷನ ಜೊತೆ ಐಕ್ಯವಾಗಿಬಿಟ್ರೆ ಜೀವಾತ್ಮನ ಮೂಲತಃ ಜೀವ ಅಲ್ಲ, ಅದು ಆಭಾಸಿಕ ಮಾತ್ರ. ಸೇರಿಬಿಟ್ರೆ ಇದೇನಾಗುತ್ತೆ, ಮಿಥ್ಯ ಆಗೋಗುತ್ತೆ. ಅದು ನಿಜವಾದ ಅರ್ಥ. ಇವಾಗ ಇದನ್ನು ಹಾಕೊಂಬಿಟ್ಟು ಆಮೇಲೆ ಎಲ್ಲರೂ ನಾನು ಹೇಳಿರೋ ಅರ್ಥನೇ ಎಲ್ಲರೂ ಹೇಳ್ತಾರೆ. ಇಲ್ಲ ನೀವಲ್ಲ, ಬೇರೆ ಕಡೆ. ಆಮೇಲೆ 500 ರೂಪಾಯಿ ಇದು ಫೀಸು. ಸೊ ಈ ರೀತಿಯಾಗಿ ಕರಕಲಿತ ಚಿನ್ಮುದ್ರ ಆನಂದ ರೂಪಂ. ಈ ಆತ್ಮಜ್ಞಾನ ಇರೋದ್ರಿಂದ ಅವರೇನು ಹೇಳ್ತಾರೆ, ಸ್ವಾತ್ಮಾರಾಮಂ ಮುದಿತ ವದನಂ. ಮನಸ್ಸಿನಲ್ಲಿ ಅಷ್ಟು ನೆಮ್ಮದಿ ಇದೆಯಂತೆ. ಸ್ವ ಆತ್ಮ ರಾಮಂ. ರಾಮಂ ಅಂದರೆ ರಮಯತಿ, ರಮಿಸುವುದು. ಯಾವುದರಲ್ಲಿ? ಐಸ್ ಕ್ರೀಮ್ ತಿನ್ನೋದ್ರಲ್ಲ, ಪಿಜ್ಜಾ ತಿನ್ನೋದ್ರಲ್ಲ, ಅಥವಾ ಸ್ವ ಆತ್ಮಾರ ನಮ್ಮ ನಿಜವಾದ ಸ್ವರೂಪದಲ್ಲಿ ರಮಿಸುವುದು. ಅದೇ ಗೊತ್ತಾಗಬೇಕು. ಎಷ್ಟೋ ಜನ ಸ್ವಾಮೀಜಿ ಏನೋ ಹೇಳ್ತಾರೆ ನಮ್ಮ ಸ್ವರೂಪ ಅಂತ, ಕಣ್ಮುಚ್ಚಿದ್ರೆ ನನ್ನ ಸ್ವರೂಪ ಏನು ಗೊತ್ತಾಗುತ್ತೆ, ಮಂಡಿ ನೋವೇ ಗೊತ್ತಾಗುತ್ತೆ, ಇನ್ನೇನು ಸ್ವರೂಪ ಇದು? ಸ್ವಾತ್ಮಾರಾಮ ಅಂದರೆ ಎಲ್ಲಿವರೆಗೂ ನಮ್ಮ ಮನಸ್ಸಿನಲ್ಲಿ ನನಗೆ ಮಂಡಿ ನೋವಿದೆ, ಸೊಂಟ ನೋವಿದೆ, ಬ್ಯಾಕ್ ನೋವಿದೆ ಅಂದರೆ ಎಷ್ಟು ಸತಿ ನೀವು ನನಗೆ ನೋವು ಅಂತ ಹೇಳ್ತಿದ್ದೀರೋ ಅಷ್ಟು ಜನ್ಮ ತೊಗೊಳ್ಬೇಕಾಗತ್ತೆ. ನಾವು ರೆಡಿಯಾಗಿದ್ಬಿಡಿ. ನಮಗೆ ಬೆನ್ನು ನೋವುತ್ತಿದೆ ಸ್ವಾಮಿ, ಮಂಡಿ ನೋವುತ್ತಿದೆ, ನನಗೆ ಆಗ್ತಾ ಇಲ್ಲ ಅಂತಂದರೆ 3 ಸತಿ ಹೇಳಿದ್ರೆ 3 ಜನ್ಮ ಬರಬೇಕು. ಮನಸ್ಸಿನಲ್ಲಿ ಹೇಳ್ಕೊಂಡ್ರು, ನಾಳೆಯಿಂದ ಹೇಳಲ್ಲ ಸ್ವಾಮೀಜಿ ಮುಂದೆ, ಮನೇಲಿ ಹೇಳ್ಕೊಂಡು ಮನಸ್ಸಿನಲ್ಲಿ ಹೇಳ್ಕೊಂಡ್ರು ನನಗೆ ಆ ನೋವಿದೆ ಅಂತಂದರೆ ಅಷ್ಟು ಜನ್ಮ ಬರಬೇಕು. ಯಾಕಂದರೆ ಆ ವೃತ್ತಿ ಬರ್ತಾ ಇದೆಯಲ್ಲ ಮನಸ್ಸಿನಲ್ಲಿ. ಯಾಕಂದರೆ ಈ ದೇಹ ಮಿಥ್ಯ. ಇವಾಗಲೇ ಹೇಳಿಬಿಟ್ರಲ್ಲ, ಕರಕಲಿತ ಚಿನ್ಮುದ್ರ ಆನಂದ ರೂಪಂ. ದೇಹದ ಪರಿಸ್ಥಿತಿವೇ ಹಾಗೆ. ಯಾವ ದೇಹವು ಈಶ್ವರನ ದೇಹವು, ಸಗುಣ ಈಶ್ವರನ ಅವತಾರ ದೇಹವು ಶಾಶ್ವತವಾಗಿಲ್ವಲ್ಲ. ಈ ಸತ್ಯ ಗೊತ್ತಿದ್ದು ಯಾತಕ್ಕೆ ನಾವು ವ್ಯಾಮೋಹಗೊಳ್ಬೇಕು? ಭಗವಂತ ಶ್ರೀರಾಮ ಇದ್ದಾನೆ, ಇವಾಗ ಕೃಷ್ಣ ಇದ್ದಾನ, ಶಂಕರಾಚಾರ್ಯರಿದ್ದಾರೆ. ಮೊಟ್ಟ ಮೊದಲಿಗೆ ಅವ್ರ ಗ್ರಂಥ ತಾನೇ ಓದ್ತಾ ಇದ್ದೀವಿ. ಶಂಕರಾಚಾರ್ಯರಿದ್ದಾರೆ, ಅವರ ಗ್ರಂಥ ಇದೆ, ಅವರ ವಿಷಯ ಇದೆ, ಅವರು ಅನುಗ್ರಹ ಮಾಡಿರುವಂತಹ ಮಾತುಗಳಿದೆ ಹೊರತು ಅವರು ರೂಪವಾಗಿದ್ದಾರ, ಮಹಾತ್ಮರಿದ್ದಾರ? ಬೇಡ, ನಿಮ್ಮ ತಂದೆ ತಾಯಿಗಳೇ ಇನ್ನೂ ಶರೀರವಾಗಿದ್ದರೆ ಇರಲಿ, ಇಲ್ಲಾಂದ್ರೆ ಇದ್ದಾರೆ ಅವರು. ನಾವಿರ್ತೀವ? ಉಪದೇಶ ಮಾಡ್ತಿರುವಂಥ ಗುರು ಆಮೇಲೆ ಇರ್ತಾರ? ಉಪದೇಶ ಮಾಡ್ತಿರುವಂಥ ಗುರು ಶರೀರ ಇರತ್ತಾ? ಉಪದೇಶವನ್ನು ಕೇಳ್ತಿರುವಂತಹ ಶಿಷ್ಯರ ಶರೀರ ಇರತ್ತಾ? ಯೋಚನೆ ಮಾಡಿ. ಈ ಸತ್ಯವನ್ನು ತಿಳಿದ ಮೇಲೆ ಇದರಲ್ಲಿ ಎಷ್ಟು ನಾವು ಆಸಕ್ತಿಯನ್ನು ತೋರಿಸಿದ್ರೆ ಆಗ ಮನಸ್ಸಿನಲ್ಲಿ ಒಂದು ನಿರಾಳ ಭಾವ. ಆ ನಿರಾಳ ಭಾವ ಹೇಗೆ ಬರುತ್ತೆ ಅಂದರೆ ಆತ್ಮಜ್ಞಾನದಿಂದ ಬರುತ್ತೆ. ಅದಕ್ಕೆ ಸ್ವಾತ್ಮಾರಾಮಂ. ಅದಕ್ಕೆ ಕೇನೋಪನಿಷತ್ ಹೇಳಿದ್ದು ಅನ್ಯದೇವತದ್ ವಿದಿತಾತ್ ಅಥೋ ಅವಿದಿತಾತ್ ಅಧಿ. ಅಂದರೆ ಇದು ಯಾವುದೂ ಬ್ರಹ್ಮವಲ್ಲ ನಿಷಿದ್ಧವಾಗಿ ಅಂತಂದರೆ, ಯಾವುದು ಬ್ರಹ್ಮವೋ ಅದು ನಾನೇ. ಅದನ್ನು ಅನುಭವಿಸೋದಕ್ಕೆ, ಆ ಬ್ರಹ್ಮವಸ್ತು ನಾನು ಅನ್ನುವಂಥ ಅಖಂಡಾಕಾರ ವೃತ್ತಿಯನ್ನು ಅನುಭವಿಸೋದಕ್ಕೆ ಈ ಉಪಕರಣಗಳು. ಈ ಉಪಕರಣಗಳನ್ನು ಬ್ರಹ್ಮಜ್ಞಾನದಕ್ಕೋಸ್ಕರ ಅಂತ ಅಂದ್ಕೊಂಡ್ಬಿಟ್ರೆ ಎಷ್ಟು ಮಜಾ, ಎಷ್ಟು ಆನಂದ, ಮಜವೋ ಮಜಾ ಅಲ್ವಾ? ಸ್ವಾತ್ಮಾರಾಮ. ಮನಸ್ಸಿನಲ್ಲಿ ಅಷ್ಟು ನಿರಾಳ ಅಂತೆ. ವೇದಾಂತ ಜ್ಞಾನವನ್ನು ಗಳಿಸಿದರೆ ಮಾತ್ರ ನಿಮಗೆ ನಿರಾಳ ಸಿಗತ್ತೆ ಹೊರತು ಯಾವ ಲೌಕಿಕ ವಿದ್ಯೆಯಿಂದಲೋ ಯಾವ
ಅಧ್ಯಾತ್ಮದ ವಿದ್ಯೆಯಿಂದಲೂ ಅಂದರೆ ಸಾಧನೆಯಿಂದಲೂ ಈ ವಿದ್ಯೆ ಪ್ರಾಪ್ತವಾಗೋದಿಲ್ಲ. ಸದಾಕಾಲ ಶ್ರವಣವನ್ನು ಮಾಡ್ತಾನೇ ಇರಬೇಕು ಮನಸ್ಸು. ಲೌಕಿಕ ವಿದ್ಯೆ ಹಾಗೂ ವೈದಿಕ ವಿದ್ಯೆಯು ತಾತ್ಕಾಲಿಕವಾಗಿ ನಿಮ್ಮ ದುಃಖವನ್ನು ಶಮನ ಮಾಡುತ್ತೆ ಹೊರತು ಪಾರಮಾರ್ಥಿಕವಾಗಿ ಮಾಡೋದೇ ಇಲ್ಲ. ಆ ಲೌಕಿಕ ಹಾಗೂ ಆಧ್ಯಾತ್ಮದ ವಿದ್ಯೆ ಅಂದರೆ ಸಾಧನಾ ವಿದ್ಯೆ ಪಾರಮಾರ್ಥಿಕವಾಗಿ ನಿಮ್ಮ ದುಃಖವನ್ನು ಶಮನ ಮಾಡುತ್ತೆ ಅನ್ನೋದೇ ಮಹಾ ದುಃಖ, ಮಹಾ ಅಜ್ಞಾನ. ಸಾಧನೆಗೆ ಬಂದ ಮೇಲೆ, ಸಾಧನೆಗೆ ಬರಲಿಲ್ಲ ಅಂದರೆ ಇವಾಗ ನಮ್ಮ ಕೆಲಸದವರೆಲ್ಲ ಮಾಡ್ತಾರಲ್ಲ, ಅವರು ಕೇಳಿ ಜಪ ಮಾಡಬೇಕಂತೆ ಅಂದರೆ ಅವ್ರಿಗೆ ಅಯ್ಯೋ ಹೌದಾ ಮಾಡಬೇಕು ಅಂತಾಗುತ್ತೆ. ನಾವು ಅವ್ರಿಗಿಂತ ಭಿನ್ನ ಅಂತ ಅಂದ್ಕೊಳ್ತೀವಿ. ಆದರೆ ನಾವು ಅವ್ರ ಥರದಲ್ಲೇ ಇದ್ದೀವಿ ವಿತ್ ರೆಸ್ಪೆಕ್ಟು ವೇದಾಂತ. ನಾಸ್ತಿಕನಿಗೂ ಆಸ್ತಿಕ ಉತ್ತಮ, ಆಸ್ತಿಕನಿಗೂ ಸಗುಣ ಧ್ಯಾನಸ್ಥನಿಗೂ ಸಗುಣ ಧ್ಯಾನ ಉತ್ತಮ. ಸಗುಣ ಧ್ಯಾನವನ್ನು ತಿಳಿದು ಸ್ವಲ್ಪ ಸಗುಣ ಸಾಧನೆಯನ್ನೆಲ್ಲ ಮಾಡಿದ್ಮೇಲೆ ಮನಸ್ಸು ಸ್ವಲ್ಪ ಶುದ್ಧತೆ ಇರುತ್ತಲ್ವ, ಆ ಶುದ್ಧತೆಯಿಂದ ಭಗವಂತ ಈ ವಿದ್ಯೆಗಳನ್ನೆಲ್ಲ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾನಲ್ವ. ಅದಾದಮೇಲೆ ಇದು ಸತ್ಯ ಅಂತ ಗೊತ್ತಲ್ವ. ಇದು ಗೊತ್ತಿದ ಮೇಲೂ ಇದ್ರ ಕಡೆ ನಾವು ಆ ರೀತಿಯಾಗಿ ನಡೆಯಲ್ಲ ಅಂದರೆ ನಾಸ್ತಿಕನಿಗಿಂತ ಅಷ್ಟೆ. ಆ ರೀತಿಯಾಗಿ ಸ್ವಾತ್ಮಾರಾಮಂ ಮುದಿತ ವದನಂ, ಮಂದಸ್ಮಿತವಾಗಿದೆಯಂತೆ ಮುಖ. ಆ ಮಂದಸ್ಮಿತ ಮುಖ ನನ್ನ ಮುಖ ಆಗಬೇಕೆ ಹೊರತು ಅಮ್ಮನವ್ರ ಮುಖ ಆಗಬಾರ್ದು. ಮಂದಸ್ಮಿತ ಪ್ರಭಾಪೂರ ಅಂದಿದ ತಕ್ಷಣ ಅಲ್ಲಿ ಹೋಗುತ್ತೆ ಮನಸ್ಸು, ಮಂದಸ್ಮಿತವಾಗಿದ್ದಾಳಂತೆ ಹಾಗೆ ಅಂತ. ಆಕೆ ಇದ್ದರೆ ನಮಗೆ ಮೋಕ್ಷ ಸಿಗ್ತಾ? ಆಕೆ ಮಂದಸ್ಮಿತವಾಗಿದ್ದರೆ ನಮಗೆ ಮೋಕ್ಷ ಸಿಗ್ತಾ? ಇಲ್ಲ ಅಲ್ವಾ? ಮತ್ತು ಮಂದಸ್ಮಿತವಾಗಿ ಆಕೆ ಪರವಾಗಿರಲಿ, ಆತ ಪರವಾಗಿರಲಿ, ನಿನ್ನ ಸ್ಮೈಲ್ ತುಂಬ ಚೆನ್ನಾಗಿದೆ ಕಣೆ ಅಂತಂದರೆ ಏನು ಅದರಿಂದ ಏನು ಸಿಕ್ತು ನನಗೆ? ಮೇ ಬಿ ಒಂದು ದಿವಸ ಊಟ ಸಿಗ್ಬೋದೇನೋ, ಒಂದು ಸಂತೋಷವಾಗಿರ್ಬೋದೇನೋ, ಅಥವಾ ಏನೋ ಅವ್ರು ದುಡಿತಾ ಇದ್ದರೆ ದುಡ್ಡು ಕೊಟ್ಟು ಸಿಗ್ಬೋದೇನೋ ಅಷ್ಟೇ. ನಿಮ್ಮ ಮನೆಯವ್ರ ಸಂತೋಷದಿಂದ ನನಗೇನು ಸಿಕ್ತು ಅಂತ ಪ್ರಶ್ನೆ ಕೇಳಿದರೆ ಯಾರು? ಆ ಥರ ಸಂತೋಷವಾಗಿದ್ದರೆ ಸ್ವಾಮಿ ನಾ ಸಂತೋಷವಾಗಿರ್ಬೋದು ಅಲ್ವಾ, ತಾತ್ಕಾಲಿಕವಾಗಿ ನಾ ಸಂತೋಷ ಇರ್ಬೋದು. ಸಂತೋಷವಾಗಿರಲಿ ಇರದಲ್ಲಿ ನನ್ನ ಸಂತೋಷ ಎಲ್ಲಿ ಡಿಪೆಂಡ್ ಆಗಿದೆ ಅಂದರೆ ನನ್ನ ಸ್ವರೂಪದ ಮೇಲೆ ಡಿಪೆಂಡ್ ಆಗಿದೆ. ಆತ್ಮಜ್ಞಾನದ ಮೇಲೆ ನನ್ನ ಸಂತೋಷ ಅವಲಂಬನೆ ಆಗಿದೆ. ಸ್ವಾತ್ಮಾರಾಮಂ ಮುದಿತ ವದನಂ. ಆತ್ಮಜ್ಞಾನಿಯ ಮುಖವನ್ನು ನೋಡಿ ನೀವು ಹೇಳ್ಬೋದು ಅವರು ಆತ್ಮಜ್ಞಾನಿ ಅಂತ. ಆತ್ಮಜ್ಞಾನಿಯ ಮುಖವನ್ನು ನೋಡಿ ನೀವು ಆತ್ಮಜ್ಞಾನಿ ಅಂತ ಹೇಳ್ಬೋದು. ಆದರೆ ಮುಖದಲ್ಲಿ ಅಷ್ಟು ನಿರಾಳ, ಯಾವ ಟೆನ್ಷನ್ನೂ ಇಲ್ಲ, ನಾಳೆ ಏನಾಗುತ್ತೋ ಅನ್ನುವಂಥ ಭಯ ಇಲ್ಲ. ಇಲ್ಲಿ ಪೈಪ್ ನಾಳೆ ಕೆಟ್ಟೋದ್ರೂ ನಾಳೆ ಏನು ಮಾಡೋದಾ ಬೇಡವಾ, ಬಾತ್ರೂಮ್ಗೆ ಹೋಗೋದಾ ಬೇಡವಾ, ಏನು ಪೈಪ್ ಕೆಟ್ಟೋಗಿದೆ, ಏನು ಡ್ರೈನೇಜ್ ಪೈಪ್, ಏನು ಮಾಡೋದಾ ಬೇಡವಾ, ಆರಾಮಾಗಿರ್ಬೇಕು. ಎಲ್ಲವೂ ಒಂದೇ ಇರಬೇಕು. ಊಟ ಮಾಡ್ತಿದ್ದಾಗಲೂ ಅದೇ ಭಾವನೆಯಲ್ಲಿರಬೇಕು, ಕೆಟ್ಟ ಸ್ಮೆಲ್ ಬಂದಾಗೂ ಅದೇ ಇರಬೇಕು. ಅದೇ ವೇದಾಂತ ಅಂತ ಹೇಳೋದು. ಅರ್ಥ ಆಯ್ತಾ? ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀನೋ ಅನ್ನೋದು ಒಳಗೊಟ್ಟು ಮನಸ್ಸಿನಲ್ಲಿ ಹೇಗಿದೆ ಆ ರೀತಿಯಾಗಿದ್ರೇ ಮುದಿತವದನಂ. ಅಂತಹ ದಕ್ಷಿಣಾಮೂರ್ತಿ ಯಾವ ನೇತಿ ವಾಕ್ಯದಿಂದ, ಲಕ್ಷ್ಯಾರ್ಥ ವಾಕ್ಯದಿಂದ ಉಪದೇಶ ಮಾಡ್ತಾರೋ ಅಂತಹ ದಕ್ಷಿಣಾಮೂರ್ತಿಗೆ ನಮಸ್ಕಾರ. ಮೌನ ಅನ್ನುವಂತಹ ಪದ ತುಂಬ ಮುಖ್ಯ ಇಲ್ಲಿ. ಮೌನ ಅಂದರೆ ಸುಮ್ಮನೆ ಕಣ್ಮುಚ್ಚಿ ಕೂರುವಂಥದ್ದಲ್ಲ. ಅದು ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ, ಶಂಕರ ಸಿದ್ಧಾಂತದಲ್ಲಿ ಅದು ಒಪ್ಪೋ ಹಾಗಿಲ್ಲ. ಏನು ಇಲ್ವಂತೆ, ತಾನಾಗಿ ಆಗತ್ತಂತೆ, ತಾನಾಗಿ ಆದರೆ ಹಾಕ್ಕೊಳ್ಳಿ, ಅವ್ರಿಗೆ ಯಾರಿಗಾಗುತ್ತೋ ಅವ್ರಿಗಾಗಲಿ ಅಲ್ವಾ. ಎಷ್ಟೋ ಜನ ಇಲ್ಲಿ ವಿದೇಶವರೆಲ್ಲ ಬರ್ತಾರೆ, ಇಲ್ಲ ಐ ವಾಂಟ್ ಟು ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ಡೂ ಮೆಡಿಟೇಷನ್ ಅಂತಾರೆ. ಎಷ್ಟೋ ಜನಕ್ಕೆ ನಿರಾಕರಣೆ ಮಾಡಿ ಸ್ವಲ್ಪ ಅವ್ರ ಮುಖದಲ್ಲಿ ಏನೋ ಒಂದು ಸ್ವಲ್ಪ ಚೆನ್ನಾಗಿದೆ ಮಾತ್ರ ಅವ್ರಿಗೆ ಬಿಡೋದಿಲ್ಲ. ಇಲ್ಲಾಂದರೆ ಇಲ್ಲೂ ಮತ್ತೆ ಆಶ್ರಮದ ಥರನೇ ಇಲ್ಲೂ ಮಾಡಿಬಿಟ್ರೆ ಆಮೇಲೆ ನಾವು ಅವ್ರ ಥರ ಆಗ್ಬಿಡ್ತೀವಿ ಅಂತ ಭಯ ನಮಗೆ. ನಾವು ಕಣ್ಮುಚ್ಚಿ ಕೂತ್ಬಿಡ್ತೀವಿ ಹಾಗೆ ಅಂತ. 1 ಅವರ್ ಹೀಗೆ ಕೂತ್ರಿ, ನಾಳೆ ಹಾಗೆ ಮಾಡೋಣ. 7 ಗಂಟೆಗೆ ಮೊದಲನೇ ಶ್ಲೋಕ 2ನೇ ಶ್ಲೋಕ ತಗೊಂಡು ಹೀಗೆ ಹೇಳ್ತೀನಿ. ಸ್ವಾತ್ಮಾರಾಮ್ ಮುದಿತವದನಂ. ಏನು ಅರ್ಥ ಆಗುತ್ತೆ? ಇಷ್ಟು ಹೇಳಿ ನಾನು ಅರ್ಧ ಗಂಟೆ ಹೇಳ್ತಿದ್ದೀನಿ ಒಂದೇ ಶ್ಲೋಕ. ಪೂರ್ತಿ ಅರ್ಥ ಆಗಿದೆಯಾ ನಿಮಗೆ? ಅರ್ಥ ಆಗಿದೆ ಅಲ್ವಾ? ಮತ್ತಿನ್ನು ಮೌನವಾಗಿದ್ದು ಯೋಚನೆ ಮಾಡಿ. ಆ ರೀತಿಯಾಗಿರುವಂತಹ ದಕ್ಷಿಣಾಮೂರ್ತಿಗೆ ನಮಸ್ಕಾರ. 2ನೇದು, ವಟವಿಟಪಿ ಸಮೀಪೆ ಭೂಮಿಭಾಗೆ ನಿಷಣ್ಣಂ ಸಕಲ ಮುನಿಜನಾನಾಂ ಜ್ಞಾನದಾತಾರಮಾರಾತ್ ತ್ರಿಭುವನ ಗುರುಮೀಶಂ ದಕ್ಷಿಣಾಮೂರ್ತಿದೇವಂ ಜನನ ಮರಣ ದುಃಖ ಛೇದ ದಕ್ಷಂ ನಮಾಮಿ. ಒಟ್ಟು
ಒಟ್ಟಿಗೆ ಹೇಳೋಣ. ವಟವಿಟಪಿ ಸಮೀಪೆ ಭೂಮಿಭಾಗೆ ನಿಷಣ್ಣಂ ಛೇದದಕ್ಷಂ ನಮಾಮಿ. ಮೂರನೇ ಸಾಲಲ್ಲಿ ದಕ್ಷಿಣಾಮೂರ್ತಿ ದೇವಂ ಅಂತಿದೆ, ನಾಲ್ಕನೇ ಸಾನುಕೋಲೆಯಲ್ಲಿ ನಮಾಮಿ ಅಂತಿದೆ. ಎರಡು ಸೇರಿಸ್ಕೊಳ್ಬೇಕು. ದಕ್ಷಿಣಾಮೂರ್ತಿ ದೇವಂ ನಮಾಮಿ, ದಕ್ಷಿಣಾಮೂರ್ತಿ ಅನ್ನುವಂತಹ ಪ್ರಕಾಶವಾಗಿರುವಂಥದ್ದು ಅಂತ ದಕ್ಷಿಣಾಮೂರ್ತಿಯಾಗಿ ನಾನು ನಮಸ್ಕಾರವನ್ನು ಮಾಡ್ತೀನಿ. ಏನು ಎಲ್ಲಿದ್ದಾರಂತೆ ಆ ಥರ ನಿಷಣ್ಣಂ, ನೀ ಪ್ಲಸ್ ಸದ್ ಧಾತು ಅಂದರೆ ಚೆನ್ನಾಗಿ ದಕ್ಷಿಣಾಮೂರ್ತಿ ಗುರುಗಳ ಹತ್ರ ಕೂತಿರುವಂತಹಾಗೆ ನಿಷಣ್ಣಂ, ದಕ್ಷಿಣಾಮೂರ್ತಿ ಚೆನ್ನಾಗಿ ಕೂಟಸ್ಥನಾಗಿ ಕೂತಿದ್ದಾರಂತೆ, ಬ್ರಹ್ಮನಾಗಿ. ನಿಷಣ್ಣಂ ಎಲ್ಲಿ ಕೂತಿದ್ದಾರೆ? ಇದೆಲ್ಲ ಸರಳವಾಗಿ ಅರ್ಥ. ಮೊದಲನೇ ಶ್ಲೋಕ ಮಾತ್ರ ವಿವರಣೆ ಬೇಕು, ಇದೆಲ್ಲ ತುಂಬ ಈಸಿಯಾಗಿದೆ. ವಟವಿಟಪಿ ಸಮೀಪೆ, ವಟವೃಕ್ಷದ ಬ್ಯಾನ್ಯನ್ ಟ್ರೀ, ವಟವೃಕ್ಷದ ಬುಡದಲ್ಲಿ, ಭೂಮಿ ಭಾಗೆ, ಭೂಮಿ ಭಾಗೆ ಅಂದರೆ ಭೂಮಿಗೂ ಮತ್ತು ಆ ಮರದ ಬುಡಕ್ಕೂ ಯಾವುದೇ ಗ್ಯಾಪ್ ಇಲ್ವಂತಂದರೆ ಅಷ್ಟು ಆಳವಾಗಿ ಆ ಬುಡಗಳು, ಆ ರೂಟ್ಸ್ ಹ್ಯಾವ್ ಜಾಯಿಂಡ್ ದ ಅರ್ತ್. ಆ ರೀತಿಯಾಗಿ ಭೂಮಿಯಿಂದಲೇ ಮರ ಶುರು ಆಗಿಬಿಟ್ಟಿದೆ. ಆ ಬುಡಗಳೆಲ್ಲ ಮರದ ಕೆಳಗಡೆ, ಆಮೇಲೆ ಆ ಟ್ರಂಕೆ ಭೂಮಿಗೆ ಸೇರ್ಕೊಂಡ್ಬಿಟ್ಟಿದೆಯಂತೆ. ಅದರ ಬಿಗ್ ಬ್ರ್ಯಾಂಚ್, ಆ ಬಿಗ್ ಟ್ರಂಕ್ ಇಸ್ ಆಲ್ಮೋಸ್ಟ್ ಟಚಿಂಗ್ ಅಂದರೆ ಏನು, ಇವಾಗ ಸ್ವಲ್ಪ ಹೀಗೆ ಬರುತ್ತೆ, ಇದು ಹಾಗಲ್ಲ, ಆ ದಪ್ಪಕವಾಗಿರುವಂತಹ ಇದೆ ಭೂಮಿಗೆ ಸೇರಿಬಿಟ್ಟಿದೆ. ಅದಕ್ಕೆ ವಟವಿಟಪಿ ಸಮೀಪೆ ಭೂಮಿ ಭಾಗೆ ನಿಷಣ್ಣಂ. ವಟವೃಕ್ಷ, ಅನೇಕ ವಟವೃಕ್ಷಗಳಿದೆ ನಮ್ಮಲ್ಲಿ. ಇಲ್ಲಿ ದಕ್ಷಿಣಾಮೂರ್ತಿ ಕೂರ್ತಿರುವಂತಹ ವಟವೃಕ್ಷದಲ್ಲಿ ಯಾವ ಎಲೆಗಳು ಇಲ್ಲ, ಎಲೆಗಳು ಇಲ್ಲದೇ ಇರುವಂತಹ ವಟವೃಕ್ಷ ಅಂದರೆ ಕಮ್ಮಿ ಎಲೆಗಳು ಇರುತ್ತೆ ಅಂತ. ಎಲೆಗಳಿದ್ದರೂ ಬಾಡಿರುವಂತಹ ಎಲೆಗಳು. ಅದಕ್ಕೆ ತಮಿಳಲ್ಲಿದೆ, ಓಂಕಾರ ಅನ್ನೋದ್ರ ಹೇಳ್ತಾರೆ, ಅದಕ್ಕೆ ಹೆಸರಿದೆ, ಕಲ್ಲಾಳ ಮರಂ ಅಪ್ಪಡಿ ಅಂತ. ಕಲ್ಲಾಳ ಮರಂ ಅಂತ ಹೇಳ್ತಾರೆ ಅವರು. ಅಂದರೆ ಸುಮಾರು ವರ್ಷಗಳಿಂದ ಇರುವಂತಹ, ಸಾವಿರಾರು ವರ್ಷಗಳಿರುವಂತಹ ಮರ ಅದು. ಆ ಮರದಲ್ಲಿ ಯಾವ ಹಕ್ಕಿನೂ ಬಂದು ಕೂರಲ್ವಂತೆ. ಅಂತಹ ಹಕ್ಕಿಯನ್ನು ದಕ್ಷಿಣಾಮೂರ್ತಿ ಆ ಮರವಾಗಿ ಆಯ್ಕೆ ಮಾಡಿಕೊಂಡು ಬ್ರಹ್ಮವಿದ್ಯೆ ಉಪದೇಶವನ್ನು ಮಾಡ್ತಿದ್ದಾರೆ ಅಂತ. ಮರ ಮಾತ್ರ ಬೃಹದಾಕಾರವಾಗಿರುವಂತಹ ಮರ ಅದು. ಅದೊಂದು ಅರ್ಥ ಇರ್ಬೋದು, ಯಾವ ಹಕ್ಕಿಗಳು ಬರಲ್ಲ ಅಂದರೆ ವೆರಿ ದಕ್ಷತೆ ಇರುವಂತಹ ಗುರುಗಳು. ಯಾಕೆ ಯಾವುದು ಹಕ್ಕಿ ಇಲ್ಲದೇ ಇರುವಂಥ ಮರವನ್ನು ಚೂಸ್ ಮಾಡ್ಕೊಂಡಿದ್ದಾರೆ? ಪಿಯ ಬಿದ್ದುಬಿಟ್ರೆ ಕಕ್ಕ ಪಿಯ ಇಲ್ವಾ? ಇಲ್ಲಿ ಕೂತಿರ್ತೀವಿ ನಾವು, ಮುಂಚೆನೇ ಮೌನ ವ್ಯಾಖ್ಯಾನ ಬೇರೆ. ಸುಮ್ಮನೆ ಟಪಕ್ಕಂತ ಬಿತ್ತು ಅಂದ್ಕೊಳ್ಳಿ, ಆಮೇಲೆ ಏನು ಮಾಡಲ್ಲ. ಹಾಗೆ ದಕ್ಷಿಣಾಮೂರ್ತಿ ಇಸ್ ವೆರಿ ಕ್ಲೆವರ್ ಅಲ್ವಾ? ಆ ರೀತಿ ಯಾವುದು ಹಕ್ಕಿ ಬರಲ್ಲ ಅಂದರೆ ಈ ರೀತಿಯಾಗಿ ಒಪ್ಕೊಳ್ಬೇಕು. ಅದಕ್ಕೆ ಏನೋ ಒಂದು ವ್ಯಾಖ್ಯಾನವನ್ನು ಮಾಡಿ ಯಾವುದು ಹಕ್ಕಿನೇ ಬರಲ್ವಂತೆ ಅಂತಹ ಎಲ್ಲಿ ಹುಡುಕ್ತೀರ ಮನೆಯಲ್ಲಿ ಅಲ್ವಾ? ಬುದ್ಧಿ ವೇದಾಂತಿಗಳಾದಮೇಲೆ ಬುದ್ಧಿ ತುಂಬ ಚೆನ್ನಾಗಿ ಚುರುಕಾಗಿರಬೇಕು. ಈ ಮಿಸ್ಟಿಸಿಸಮ್ನೆಲ್ಲ ತಳ್ಳಿ ಹಾಕಬೇಕು. ವಿ ಶುಡ್ ಬಿ ವೆರಿ ವೆರಿ ಶಾರ್ಪ್, ವೆರಿ ಕ್ರಿಟಿಕಲ್ ಅಪ್ರೋಚ್ ಇರಬೇಕು ವೇದಾಂತಿಗಳಾದಮೇಲೆ. ಅದೇದೋ ಮರಾಮ ಸ್ವಾಮಿ ಅಪ್ಡಿಯ ಎಂದು ಪರವೇ ವರ್ಣ ಉಕಾರಾದ ಅವಳಿಗೆ ಅದೆಲ್ಲ ಹೇಳ್ಬಾರ್ದು ಆ ಥರ. ವಟವಿಟಪಿ ಸಮೀಪೆ ಭೂಮಿ ಭಾಗೆ ನಿಷಣ್ಣಂ. ಮತ್ತು ಸಕಲ ಮುನಿಜನಾನಾಂ, ಸಕಲ ಮುನಿಜನ ಅಂದರೆ ಗುಂಪು, ಸಕಲ ಅನ್ನೋದಕ್ಕೆ ಇಲ್ಲಿ ಗುಂಪು ಅಂತ ಅರ್ಥ. 4 ಶಿಷ್ಯರು ಮುನಿಜನಾನ, ಮುನಿಹಿ ಮನಸ್ಸು ಏಕಾಗ್ರತೆಯಿಂದ ಇರುವಂತಹ ಋಷಿಗಳು ಬ್ರಹ್ಮವಿದ್ಯೆಗೋಸ್ಕರ ದಕ್ಷಿಣಾಮೂರ್ತಿ ಹತ್ರ ಬಂದಿದ್ದಾರೆ. ಜ್ಞಾನದಾತಂ ಆರಾತ್, ಜ್ಞಾನದಾತಾರ ಮಾರಾತ್, ಜ್ಞಾನದಾತಾರ ಆತ್ಮಜ್ಞಾನವನ್ನು ಕೊಡುವಂತಹ ಸ್ವಾಮಿ ದಕ್ಷಿಣಾಮೂರ್ತಿ, ಅದನ್ನು ಸ್ವೀಕರಣೆ ಮಾಡುವಂತಹ ಋಷಿಗಳು. ಆರಾತ್ ಅಂತ ಒಂದು ಪದ ಇದೆ. ಆರಾತ್ ಅಂದರೆ 2 ಅರ್ಥ. ದೂರದೃಷ್ಟಿಯಿಂದಲೇ ಗುರು ಆ ಶಿಷ್ಯರನ್ನು ನೋಡಿ ಆತ್ಮಜ್ಞಾನವನ್ನು ಉಪದೇಶ ಮಾಡುವಂತಹ ಆ ಗುರುವಿನ ಮುಖ ನೋಡಿ ಇವನಿಗೆ ಆತ್ಮಜ್ಞಾನ ಬಂದ್ಬಿಡತ್ತಂತೆ. ಆ ರೀತಿಯಾಗಿ ಒಂದು ಅರ್ಥ ಆರಾತ್ ಅಂತ. ಬೈ ಡಿಸ್ಟೆನ್ಸ್ ಹಿ ಕ್ಯಾನ್ ಇಂಪಾರ್ಟ್ ಬ್ರಹ್ಮವಿದ್ಯೆ, ಅದೊಂದು ಅರ್ಥ. ಇನ್ನೊಂದು ಅರ್ಥ, ಒಂದೇ ಒಂದು ಸತಿ ಶ್ರವಣದಿಂದ ಶಿಷ್ಯರಿಗೆ ಎಲ್ಲ ಸಂಶಯವೂ ಹೋಗಿ ಬ್ರಹ್ಮಜ್ಞಾನದ ಅನುಭವ ಬರುತ್ತೆ. ಅದು 2ನೇ ಅರ್ಥ ಆರಾತ್. ಇದು ನೇರವಾಗಿ ತಗೊಳ್ಬಾರ್ದು. ಮತ್ತು ಇದು ಯಾಕಂದರೆ ಇದರಲ್ಲಿ ಮಿಸ್ಟಿಸಿಸಮ್ ಇರೋದ್ರಿಂದ. ಆದರೆ ಈ ಮಿಸ್ಟಿಸಿಸಮ್ ಅನ್ನುವಂಥದ್ದು ಸಾಧನೆಯಲ್ಲಿ ನಿಮಗೆ ಹೆಲ್ಪ್ ಮಾಡ್ಬೋದೇ ಹೊರತು, ಅಂದರೆ ದ್ವೈತ ಸಾಧನೆಯಲ್ಲಿ, ಮಂತ್ರ ಸಾಧನೆಯಲ್ಲೆಲ್ಲ ಸಹಾಯ ಮಾಡ್ಬೋದೇ ಹೊರತು ವೇದಾಂತದಲ್ಲಿ ಸಹಾಯ ಮಾಡೋದಿಲ್ಲ.
ಈ ಮಂತ್ರ ಸಾಧನೆಯಲ್ಲಿ ಹೇಗಾಗುತ್ತೆ ಅಂದರೆ, ಇದಕ್ಕೆಲ್ಲ ನಾವು ಹಿಂದಿನ ಸತಿ ಹೇಳಿದ್ದೀನಿ, ಕೂರ್ಮ ದೀಕ್ಷಾ ಅಂತ ಹೇಳ್ತೀವಿ. ಕೂರ್ಮ ದೀಕ್ಷಾ ಅಂದರೆ ಆಮೆಯ ದೀಕ್ಷಾ. ಆಮೆ ಹೇಗೆ ಮೊಟ್ಟೆಯನ್ನು ಇಟ್ಟು ಸಮುದ್ರದ ದಡದಲ್ಲಿ ಮೊಟ್ಟೆಯನ್ನು ಹಾಕಿ ಆಮೇಲೆ ಸಮುದ್ರಕ್ಕೆ ಹೋಗುತ್ತೋ, ಎಷ್ಟು ಸುಮಾರು ತಿಂಗಳಾದಮೇಲೆ ಅದರ ಇನ್ನೇನು ಆ ಮೊಟ್ಟೆ ಹೊಡೆಯುವಂಥ ಸಮಯದಲ್ಲಿ ಯೋಚನೆ ಮಾಡುತ್ತೆ, ಮೊಟ್ಟೆ ಹೊಡೆಯುತ್ತೆ. ಆ ರೀತಿಯ ಇದು ಕೂರ್ಮ ದೀಕ್ಷೆ ಅಂತ. ಆ ರೀತಿಯಾಗಿ ಇಲ್ಲಿ ಆರಾಧನದಕ್ಕೆ ನೀವು ಮನೇಲಿ ಏನೋ ಕೆಲಸ ಮಾಡ್ತಿರ್ತೀರ, ಅಡುಗೆ ಮನೇಲಿ ಇರ್ತೀರ ಅಂದ್ಕೊಳ್ಳಿ, ಅಥವಾ ನೀವು ಆಫೀಸ್ಗೆ ಹೋಗಿರ್ತೀರ ಅಂದ್ಕೊಳ್ಳಿ. ಗುರು ನಿಮ್ಮನ್ನು ಭಾವನೆ ಮಾಡಿ ಈ ಶಿಷ್ಯನಿಗೆ ಈ ಮಂತ್ರವನ್ನು ಕೊಡಬೇಕಪ್ಪ, ಈ ಮಂತ್ರದಿಂದ ಆತನಿಗೆ ಒಳ್ಳೆಯದಾಗತ್ತೆ ಅಂತ ಅನಿಸಿದಾಗ ನಿಮಗೆ ಅವತ್ತೋ 2 ದಿವಸ 3 ದಿವಸ ಆದಮೇಲೆ ಆ ಮಂತ್ರ ಎಲ್ಲೋ ಕೇಳಿಸುತ್ತೆ ನಿಮಗೆ. ಯಾವುದೋ ಪುಸ್ತಕ ಓದ್ತೀರಾ, ಆಮೇಲೆ ನೀವು ಬಂದು ಅವ್ರ ಹತ್ರ ಗುರು ಹತ್ರ ಚರ್ಚೆ ಮಾಡ್ತೀರಾ, ನನಗೊಂದು 4 ದಿವಸದಿಂದ ಐ ವಾಂಟ್ ಟು ಡೂ ದಿಸ್ ಮಂತ್ರ, ವಾಟ್ ಈಸ್ ಯುವರ್ ಸಜೆಷನ್. ಇಲ್ಲಿ ಉಪದೇಶ ಆಗಿಬಿಟ್ಟಿರುತ್ತೆ, ಅದೇನೋ ಕೂರ್ಮ ದೀಕ್ಷೆ ಆಗೋಗಿಟ್ಟಿರುತ್ತೆ. ಆವಾಗ ನಿಮ್ಗೆ ಬಂದದ್ದು ಗೋಚರ ಆಗುತ್ತೆ. ಯಾಕಂದರೆ ನೀವು ಅಡುಗೆ ಮಾಡ್ತಿರೋದ್ರಿಂದ ಮಸಾಲೆ ಸ್ಮೆಲ್ ಇರೋದ್ರಿಂದ 4 ದಿವಸ ಬೇಕು ನಿಮ್ಗೆ ಗೊತ್ತಾಗೋಕ್ಕೆ. ತಕ್ಷಣ ದೇವ್ರ ಮೇಲೆ ಕೂತಿದ್ರೆ ಗೊತ್ತಾಗ್ಬಿಟ್ಟಿರೋದು. ಇದು ಮಂತ್ರಶಾಸ್ತ್ರದಲ್ಲಿ ಮಿಸ್ಟಿಸಿಸಮ್. ಆದರೆ ಇದನ್ನು ಆರಾತ್ ಇದಕ್ಕೂ ತೊಗೊಳ್ಬೋದು ಅರ್ಥ. ವೇದಾಂತದಲ್ಲಿ ಈ ಅರ್ಥ ತೊಗೊಳ್ಬಾರ್ದು. ಆರಾತ್ ಅಂತಂದರೆ ತಕ್ಷಣವೇ ಮನಸ್ಸಿನ ಪಕ್ವತೆ ಇತ್ತು ಅಂತಂದರೆ, ದೂರದೃಷ್ಟಿಯಿಂದಲೇ ಶಿಷ್ಯನ ಮುಖವನ್ನು ನೋಡಿ ಉಪದೇಶ ಮಾಡಿ ಶಿಷ್ಯನಿಗೆ ಆತ್ಮಜ್ಞಾನ ಬರುತ್ತೆ ಅಂತ. ಆದರೆ ವೇದಾಂತದಲ್ಲಿ ದೂರದೃಷ್ಟಿ ಅಂತಂದರೆ ಶಿಷ್ಯನ ಆಳವನ್ನು ನೋಡಿ, ಆ ಸಾಧಕನ ಆಳವನ್ನು, ಮನಸ್ಸಿನ ಪಕ್ವತೆಯನ್ನು ನೋಡಿ ಮಹಾವಾಕ್ಯವನ್ನು ಒಂದೇ ಸತಿ ಉಚ್ಚಾರ ಮಾಡೋದ್ರಿಂದ ಆತನಿಗೆ ಅದು ಗೊತ್ತಾಗುತ್ತೆ. ಆ ರೀತಿಯಾಗಿ ಆರಾತ್ ಅನ್ನುವಂಥ ಪದವನ್ನು ತಗೊಳ್ಬೇಕು. ಮತ್ತು ಒಂದು ಸತಿ ಹೇಳಿಬಿಟ್ರೆ ಸಾಕು, ತತ್ವಮಸಿ ಅಂದಿದ ತಕ್ಷಣ ನೀವು ಎಂತಹ ಶಿಷ್ಯರು, ಉತ್ತಮೋತ್ತಮ ಶಿಷ್ಯರು ಅಂತ ಹೇಳೋಕ್ಕಾಗೋದಿಲ್ಲ. ಅದು ಕರೆಕ್ಟು, ಅದು ಶಿಷ್ಯರು ಅಂತ ಹೇಳೋಕ್ಕಾಗೋದಿಲ್ಲ. ಜ್ಞಾನದಾತ ರಮಾರಾತ್ ತ್ರಿಭುವನ ಗುರುಮೀಶಂ. 3 ಲೋಕದಲ್ಲಿಯೂ ದಕ್ಷಿಣಾಮೂರ್ತಿ ಗುರು ಅಂತಂತೆ. 3 ಲೋಕದಲ್ಲಿಯೂ ದಕ್ಷಿಣಾಮೂರ್ತಿ ರೂಲರ್, ಈಶಃ ಅಂತಿದೆ. ಭೂಹು ಭುವಃ ಸ್ವಹ. ಗುರು ಅಂದರೆ ಏನರ್ಥ? ಆತ್ಮವಿದ್ಯೆಯನ್ನು ಉಪದೇಶ ಮಾಡೋದಕ್ಕೆ ಗುರು ಅಂತ. ಗೃಣಾತಿ ಉಪದಿಶತಿ ಇತಿ ಗುರುಹು. ಗುಕಾರಸ್ತನ್ ಅಂಧಕಾರೋ ವೈ ರುಕಾರಸ್ತನ್ ನಿವರ್ತಕ, ಅದೆಲ್ಲ ತೊಗೊಳ್ಬಿಡಿ, ಅದೆಲ್ಲ ಬಾಲಪಾಠ ಆಯಿತಾ. ಇಲ್ಲಿ ಗೃಣಾತಿ ಉಪದಿಶತಿ ಇತಿ ಗುರುಹು ಅಂತ ತೊಗೊಳ್ಬೇಕು. ಗುರುವಿನ ನಿಜವಾದ ಹುದ್ದೆ, ನಿಜವಾದ ಟೈಮ್ ಪಾಸ್. ಟೈಮ್ ಪಾಸು ತೊಗೊಳ್ಳಿ. ಟೈಮ್ ಹಾಗೆ ತಾನೇ ಕಳಿಬೇಕು. ಹೇಗೆ ಕಳಿತೀರಾ? ಟೈಮ್ ಪಾಸ್ ಅನ್ನೋದನ್ನು ಇವಾಗ ಲಕ್ಷ್ಯಾರ್ಥಕ್ಕೆ ತೊಗೊಳ್ಬೇಕಾ, ವಾಚ್ಯಾರ್ಥಕ್ಕೆ ತೊಗೊಳ್ಬೇಕಾ? ಇವಾಗ ಬ್ರೈನ್ ವಾಶ್ ಪದ ಇದೆಯಪ್ಪ. ನಾವೇನು ಹೇಳ್ತೀವಿ, ಅಲ್ಲಿ ಹೋಗ್ಬೇಡ್ರಿ, ಆಶ್ರಮಕ್ಕೆ ಹೋದರೆ ಸ್ವಾಮಿಗಳಿದ್ದಾರೆ, ಬ್ರೈನ್ ವಾಶ್ ಮಾಡಿಬಿಡ್ತಾರೆ ಅಂತ ಹೇಳ್ತೀವಿ. ಯಾವುದೋ ಒಂದು ಸಂಸ್ಥೆ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರಲ್ಲ, ಅದನ್ನು ನೀವು ಲಕ್ಷ್ಯಾರ್ಥಕ್ಕೆ ತೊಗೊಳ್ಬೇಕಾ, ವಾಚ್ಯಾರ್ಥಕ್ಕೆ ತೊಗೊಳ್ಬೇಕಾ? ಮನಸ್ಸನ್ನು ಕೆಡಿಸ್ಬಿಟ್ರಪ್ಪ, ಯಾವುದೋ ಒಂದು ಆಶ್ರಮಕ್ಕೆ ಹೋಗಿ ಸ್ವಾಮೀಜಿ ಸರಿ ಇಲ್ಲ ಅಂತ ಹೇಳಿದ್ರು ಅಂದ್ಕೊಳ್ಳಿ, ಲಕ್ಷ್ಯಾರ್ಥವಾಗಿ ತೊಗೊಳ್ಬೇಕದು. ವಾಚ್ಯಾರ್ಥವಾಗಿ ತೊಗೊಳಿದ್ರೆ ತಪ್ಪದು. ನಿಜವಾಗ್ಲೂ ಬ್ರೈನ್ ವಾಶ್ ಮಾಡಬೇಕು. ವೇದಾಂತನೇ ನಿಜವಾದ ಬ್ರೈನ್ ವಾಶ್ ಆಗೋದು ನಿಮಗೆ ಅಲ್ವಾ. ಕೆಟ್ಟಿರುವಂತಹ ಬ್ರೈನನ್ನು, ಮೆದುಳನ್ನು, ವೃತ್ತಿಗಳನ್ನು ವೇದಾಂತ ಶ್ರವಣ ಮನನ ನಿಧಿಧ್ಯಾಸನದಿಂದ ತೊಳೆಯದೆ, ಅದು ನಿಜವಾದ ಬ್ರೈನ್ ವಾಶ್. ಇದು ಗೊತ್ತಾದ ಮೇಲೆ ಮತ್ತೆ ಇದರಲ್ಲೇ ಇರಬೇಕು. ಅಲ್ಲಿ ಮಾಡ್ತಿರುವಂತಹ ಯಾವುದೋ ಸಂಸ್ಥೆಯಲ್ಲಿ ಮಾಡ್ತಾರಲ್ಲ, ಅದು ಬ್ರೈನ್ ವಾಶ್, ಅದು ಬೇರೆ. ಅಲ್ಲಿ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಆಗಲ್ಲ. ಅಂದರೆ ಇಲ್ಲೂ ಲಕ್ಷ್ಯಾರ್ಥ ಆಯಿತು. ಇನ್ನೊಂದೇನೋ ಪದ ಹೇಳಿದ್ನಲ್ಲ ಇವಾಗ, ಅಲ್ಲ ಇನ್ನೊಂದೇನು ಹೇಳಿದ್ನಲ್ಲ ಇವಾಗ, ಬ್ರೈನ್ ವಾಶ್ಗೆ ಇನ್ನೊಂದು ಹೇಳಿದ್ನಲ್ಲ, ಇನ್ನೊಂದು ಇವಾಗ ತಾನೇ ಹೇಳಿದ್ನಲ್ಲಪ್ಪ, ನೋಡಿ ಮರ್ತೋಯ್ತು. ಇದಕ್ಕೆ ಬರ್ತೋಯ್ತು ಇನ್ನು ಅಹಂ ಬ್ರಹ್ಮಾಸ್ಮಿಯಲ್ಲಿ. ಈಗೊಂದು ಹೇಳಿದ್ನಲ್ಲ, ಟೈಮ್ ಪಾಸ್. ಗುರುವಿನ ನಿಜವಾದ ಕಾಲ ಕಳೆಯೋದು ಹೇಗೆ ಅಂತಂದರೆ ಟೈಮ್ ಪಾಸನ್ನು. ಯಾವುದ್ರಲ್ಲಿ ಟೈಮ್ ಪಾಸ್ ಮಾಡಬೇಕು? ನಾವೇನು ಹೇಳ್ತೀವಿ, ಏನು ಮಾಡ್ತಿದ್ದೀರಾ ಫೋನಲ್ಲಿ ಕೇಳಿದ್ರೆ, ಟೈಮ್ ಪಾಸ್ ಮಾಡ್ತಾಯಿದ್ದೀನಿ, ಏನೋ ಮೊಬೈಲಲ್ಲಿ ರೀಲ್ಸ್ ನೋಡ್ತಾಯಿದ್ದೀನಿ, ಹಾಗಂತಲ್ಲ. ಟೈಮ್, ಯು ಹ್ಯಾವ್ ಟು ಪಾಸ್ ದ ಟೈಮ್. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಟೈಮನ್ನು ಕಳಿಬೇಕು. ಹೇಗೆ ಕಳಿತೀರಾ? ಶ್ರವಣ ಮಾಡೋದ್ರಿಂದ ಕಳಿಬೇಕು. ಅಂದರೆ ಗುರುವಿನ ಸಮಯ ಶ್ರವಣದಿಂದ ಕಳಿಬೇಕು, ಉಪದೇಶದ ಮೂಲಕ ಹೇಳ್ಕೊಡೋದ್ರಿಂದ ಕಳಿಬೇಕು. ಶಿಷ್ಯರು ಹಾಗೆ ಕಲಿಬೇಕು, ಕಳಿಬೇಕು. ಕಾಲವನ್ನು ವೇದಾಂತ ಶ್ರವಣ ಮನದಿಂದ ಕಳಿಬೇಕು, ಕಾಲವನ್ನು ವೇದಾಂತ ಶ್ರವಣದಿಂದ ಕಲಿಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಅದೇ ಗುರು. ತ್ರಿಭುವನ, ಅದಕ್ಕೆ ಗೃಣಾತಿ ಉಪದಿಶತಿ ಗುರು ಅಂತ ಹೇಳಿದೆ. ಗುರು ಅಂದರೆ ಒಂದು ಉಪದೇಶ ಮಾಡುವಂತಹ ಗುರು ಆಗಿರಬೇಕು. ಸದಾ ಉಪದೇಶ ಅಲ್ಲ. ಅವ್ರು ಸಾಯುವಾಗ ಬೇಕಾದ್ರೆ ಸಾಯಲಿ, ಆಮೇಲೆ ಅವಾಗಲೂ ನೀವು ಹೇಳ್ಕೊಡಿ ಅಂತೀವಲ್ಲ, ಹೇಳಿಬಿಟ್ಟಿದ್ದಾರೆ ಅಂತ. ಆ ಥರ ಇದರಿಂದ ಒಂದು ಪಾಯಿಂಟೇ ಹಿಡ್ಕೊಂಡು, ಅಯ್ಯೋ ನೀವು ಗುರು ಅಂತೆ, ಉಪದೇಶ ನಾನು ಸಾಯ್ತಿದ್ದೀನಪ್ಪ ಇವಾಗ ಬೆಡ್ಡಲ್ಲಿ, ಹೇಳ್ಕೊಡಿ ಅಂತ ಹಾಗಾಗಬಾರ್ದು. ತ್ರಿಭುವನ ಗುರುಮೀಶಂ ದಕ್ಷಿಣಾಮೂರ್ತಿ ದೇವಂ. ಈ ಉಪದೇಶದ ಮೂಲಕ ಏನಾಗುತ್ತೆ?
ಜನನ ಮರಣ ದುಃಖಚ್ಛೇದ ದಕ್ಷಂ ಸ್ಕಿಲ್. ಈ ಸಂಸಾರದ ಚಕ್ರವನ್ನು ಮತ್ತೆ ನಾನು ಹುಟ್ಟಬಾರ್ದು, ಸಾಕು ಈ ನಾವು ಹುಟ್ಟಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ನಮ್ಮೆಲ್ಲರಿಗೂ ಆಸೆ ಇದೆ. ನಾನು ಮತ್ತೆ ಹುಟ್ಟಬಾರ್ದಪ್ಪ, ಈತ ಅಂತೂ ಬೇಡ, ಈಕೆ ಅಂತೂ ಬೇಡ ಅಂತ ಎಲ್ಲರಿಗೂ ಇದೆ. ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ಸುಮ್ಮನೆ ಏನೋ ಸ್ವಾಮೀಜಿ ಹೇಳ್ತಿದ್ದಾರೆ ಅಂತಲ್ಲ, ನಾವು ನಿಜವಾಗ್ಲೂ ಪ್ರಯತ್ನ ಪಡ್ತಿದ್ದಾರೆ. ಐ ಡೋಂಟ್ ವಾಂಟ್ ದಿಸ್ ಬರ್ತ್ ಅಂತ ಎಷ್ಟು ತವಕ ಇದೆ. ಇಲ್ಲದೇ ಇರೋರಿಗೆ ಪರವಾಗಿಲ್ಲ, ಇರೋರಿಗೆ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಯಾವಾಗ ಇದು ತವಕ ಜಾಸ್ತಿ ಆಗುತ್ತೆ ಅಂದರೆ ಏರುಪೇರು, ಜೀವನದಲ್ಲಿ ಏರುಪೇರು ಆದರೆ, ಸ್ವಲ್ಪ ಕೆಲಸ ಆ ಕಡೆ ಈ ಕಡೆ ಹೋದರೆ, ಅಥವಾ ಅತ್ತೆ ಮಾವಂದರು ಸ್ವಲ್ಪ ಇದೆಲ್ಲ ಮಾಡಿದ್ರೆ, ಅತ್ತೆ ಮಾವಂದರೆಲ್ಲ ಕೂತಿದ್ದಾರೆ ನೋಡಿ ಇಲ್ಲಿ, ಅವರೆಲ್ಲ ಸ್ವಲ್ಪ ಇದಲ್ಲ ಆದರೆ, ಸೊಸೆಯಂದೂರಿದ್ದಾರೆ, ಅತ್ತೆ ಮಾವಂದರಿದ್ದಾರೆ, ಅದಲ್ಲ ಆದರೆ ಏರುಪೇರು ಆದಾಗ ವೇದಾಂತ ಕಡೆ ಆಸಕ್ತಿ ಬರುತ್ತೆ. ಹಾಗಲ್ಲ, ಈ ಜನ್ಮವೇ ನಮಗೆ ಬೇಡ ಅನ್ನಬೇಕು. ಜನ್ಮ ಇರೋದ್ರಿಂದ ತಾನೇ ಅತ್ತೆ ಮಾವ ಎಲ್ಲ ಸಿಗೋದು ಅಲ್ವಾ? ಅತ್ತೆ ಮಾವಂದ್ರನ್ನ ಹಿಡ್ಕೊಂಡು ಹೇಳಬೇಕು ಅದನ್ನು. ಜನ್ಮ ಇರೋದ್ರಿಂದ ಅವರೆಲ್ಲ ಇರುತ್ತಾರೆ, ಜನ್ಮವೇ ಬೇಡ ಅಂದ್ಬಿಟ್ರೆ ಯೋಚನೆ ಮಾಡಿ. ಅದು ಯಾವಾಗ ಆ ತವಕ ಬಾರುತ್ತೋ ಆ ತವಕವನ್ನು ಈ ದಕ್ಷಿಣಾಮೂರ್ತಿ ದಕ್ಷತೆಯಿಂದ ಆತ್ಮಜ್ಞಾನವನ್ನು ಕೊಟ್ಟು ಈ ಜನನ ಮರಣ ದುಃಖವನ್ನು ಹೋಗಿಸ್ತಾನೆ. ಆ ರೀತಿಯಾಗಿ ಈ ಧ್ಯಾನ ಶ್ಲೋಕ ಹೇಳೋದ್ರಿಂದಲೇ ನಮಗೆ ಆ ಅನೇಕ ಪುಣ್ಯ ಸಂಪಾದನೆ, ಚಿತ್ತಶುದ್ಧಿ, ಈ ರೀತಿಯಾಗಿ ಚಿತ್ತಶುದ್ಧಿ ಆಗಬೇಕೆ ಹೊರತು ನಾವು ಪ್ರತ್ಯೇಕವಾಗಿ ಪುರಶ್ಚರಣೆ ಮಾಡ್ತೀನಿ, ಅದು ಮಾಡ್ತೀನಿ ಅಲ್ಲ. ಈ ರೀತಿ ಇದನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು, ದಕ್ಷಿಣಾಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಸ್ತೋತ್ರವು ನನಗೆ ಚೆನ್ನಾಗಿ ಅರ್ಥವಾಗಲಿ, ಶಂಕರಾಚಾರ್ಯರು ನನಗೆ ಆಶೀರ್ವಾದವನ್ನು ಮಾಡಲಿ, ಈ ಚಿತ್ತಶುದ್ಧಿ ಆಗಲಿ. ಇದು ಅರ್ಥ ಮಾಡ್ಕೊಂಡು ಚಿತ್ತಶುದ್ಧಿ ಆಯಿತೋ ಇಲ್ವೋ? ಚಿತ್ತಶುದ್ಧಿ ಅಂದ್ರೇನು? ಹೇಳ್ತಿರುವಂತಹ ಮಾತು ನನ್ನ ಮನಸ್ಸಿಗೆ ಹಿಡಿಸ್ತಾ ಇದೆ, ಮನಸ್ಸನ್ನು ನಿಲ್ತಿದೆ ಅಂದರೆ ಅದು ಚಿತ್ತಶುದ್ಧಿ. ಪ್ರತ್ಯೇಕವಾಗಿ ಅದೆಲ್ಲ ಇಲ್ಲ. ಸಾಕು, ಅದು ಹೇಳಿ ನನಗೆ ಚಿತ್ತಶುದ್ಧಿ ಹೋದಾಗಾಯ್ತು. ಇವಾಗ ಜನನ ಮರಣ ದುಃಖ ಛೇದಂ ದಕ್ಷಂ ನಮಾಮಿ. ಆ ದಕ್ಷತೆ, ಆ ಸ್ಕಿಲ್. ಯಾಕಂದರೆ ಅನೇಕ ವಿಚಾರಗಳು ವೇದಾಂತದಲ್ಲಿದೆ. ಅದೇ ವಿದ್ಯಾರಣ್ಯರು ಹೇಳ್ತಾರಲ್ಲ, ಅನುಭೂತಿ ಪ್ರಕಾಶದಲ್ಲಿ ಹೇಳ್ತಾರೆ, ಮುಂಡಕ ಅನುಭೂತಿ ಪ್ರಕಾಶದಲ್ಲಿ ವಿದ್ಯಾರಣ್ಯರು ಒಂದು ಹೇಳ್ತಾರೆ, ಗುರು ಇಲ್ಲ ಅಂದರೆ ಬಹಳ ಕಷ್ಟ ವೇದಾಂತಕ್ಕೆ ಅಂತ. ವೇದಾಂತಾನಾಂ ಅನೇಕತ್ವಾತ್ ಸಂಶಯಾನಾಂ ಬಹುತ್ವತಃ ವೇದಸ್ಯ ಅತಿಸೂಕ್ಷ್ಮತ್ವಾತ್ ನ ಜಾನಾತಿ ಗುರುಂ ವಿನಾ. ವೇದಾಂತಾನಾಂ ಅನೇಕತ್ವಾತ್, ಎಷ್ಟು ಪ್ರಕರಣ ಗ್ರಂಥಗಳು, ಎಷ್ಟು ಭಾಷ್ಯ ಗ್ರಂಥಗಳು, ಎಷ್ಟು ಟೀಕಾ, ಎಷ್ಟು ಟಿಪ್ಪಣಿ. ವೇದಾಂತಾನಾಂ ಅನೇಕತ್ವಾತ್ ಸಂಶಯಾನಾಂ ಬಹುತ್ವತಃ. ಇಷ್ಟು ಹೇಳಿಯೂ ಸಪ್ರಕಾಶೋ ಅದೇನು ಬರ್ತಲ್ಲ ಸಹಸ್ರನಾಮದಲ್ಲಿ, ಇಷ್ಟು ಹೇಳಿಯೋ ಸಹಸ್ರನಾಮದಲ್ಲಿ ಡೌಟ್ ಬರ್ತಲ್ಲ, ಅಪ್ರಮೇಯೋ ಸಪ್ರಕಾಶ ಅಂತೆಲ್ಲ ಬರುತ್ತೆ. ಅಲ್ಲಿ ಏನು ಮಾಡ್ಬೇಕು ಸ್ವಾಮಿ ಅಂತ ಬರುತ್ತೆ. ಬೇಡಪ್ಪ, ಇಲ್ಲೇ ವೇದಾಂತ ಅಂದರೆ ಇಲ್ಲ, ಅದು ಮಾಡು. ಸಂಶಯಾನಾಂ ಬಹುತ್ವತಃ ಅತಿಸೂಕ್ಷ್ಮತ್ವಾದ್ ವೇದಸ್ಯ ತಾತ್ಪರ್ಯಂ. ತುಂಬ ಸಟಲ್ ಅದು ಗ್ರಾಸ್ ಅಲ್ಲ, ಅದು ತುಂಬ ಸಟಲ್. ಅದನ್ನು ಇಲ್ಲೇ ತಿಳಿಬೇಕು. ಇಲ್ಲೇ ತಿಳಿಬೇಕು ಅಂದರೆ ನಾನು ಅಂತ ತಿಳಿಬೇಕು. ಇದೆಲ್ಲ ತಿಳಿಬೇಕು ಅಂದರೆ ನ ಜಾನಾತಿ ಗುರುಂ ವಿನಾ. ವೇದಾಂತ ಹೇಳ್ಕೊಡುವಂತಹ ಗುರು ಸಿಗಬೇಕು ಅಂದರೆ ಹಲವಾರು ಜನ್ಮದ ಪುಣ್ಯ ಮಾಡಿರಬೇಕು. ನಿಮಗೆ ಮಂತ್ರವನ್ನು ಕೊಡುವಂತಹ ಗುರುಗಳು ಸುಮಾರು ಜನ ಸಿಗ್ತಾರೆ, ಜ್ಯೋತಿಷ್ಯ ಹೇಳ್ಕೊಡುವಂತಹ ಗುರುಗಳು ಸಿಗ್ತಾರೆ, ತಂತ್ರೋಪದೇಶ ಮಾಡುವಂತಹ ಗುರುಗಳು ಸಿಗ್ತಾರೆ, ದೀಕ್ಷಾ ಕೊಡುವಂತಹ ಗುರುಗಳು ಸಿಗ್ತಾರೆ. ಟೆಕ್ನಾಲಜೀಸ್ ಅಲ್ಲ, ದೀಕ್ಷಾ ಟೆಕ್ನಾಲಜೀಸ್ ಅಂತ ಒಂದಿದೆ. ದೀಕ್ಷಾ ಕೊಡುವಂತಹ ಗುರುಗಳು ಸಿಗ್ತಾರೆ, ಎಲ್ಲ ಗುರುಗಳು ಸಿಗ್ತಾರೆ. ಆದರೆ ವೇದಾಂತ ಹೇಳ್ಕೊಡುವಂತಹ ಗುರುಗಳು ಸಿಗಬೇಕು. ಇದೆಲ್ಲ ಇದ್ದಿರುವಂತಹ ಗುರುಗಳು ಸಿಕ್ಕಿದ್ರು ಪರವಾಗಿಲ್ಲ, ಲೈಫ್ ಚಿರ್ಮೂರಿನೇ. ಎಲ್ಲ ಮಾಡಿ ಕೊನೆಗೆ ವೇದಾಂತ ಹೇಳ್ಕೊಟ್ರೆ ಅದು ಲೈಫು ಒಂಥರನೇ ಎಲ್ಲ. ಅದು ಆದಷ್ಟು ಈ ಗುರು ಸಿಕ್ಕಿದ್ರೆ ಉತ್ತಮ ಅಂತ ದಕ್ಷಿಣಾಮೂರ್ತಿಗಳು ಹೇಳ್ತಿದ್ದಾರೆ, ನಾನು ಹೇಳ್ತಿಲ್ಲ. ಇಲ್ಲಿ ದಕ್ಷಂ ನಮಾಮಿ ಆಯಿತು. ಚಿತ್ರಂ ವಟತರೋರ್ಮೂಲೆ ವೃದ್ಧಾ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಾಃ. ಚಿತ್ರಂ ವಟತರೋರ್ಮೂಲೆ ವೃದ್ಧಾ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಾಃ. ಸರಳವಾಗಿದೆ. ಚಿತ್ರಂ, ವಿಚಿತ್ರಂ, ಆಶ್ಚರ್ಯಂ, ಅಲಾಸ್, ಓ ವಂಡರ್ ಅಂತ. ಏನು? ವಟತರೋರ್ ಮೂಲೆ ಆಶ್ಚರ್ಯಂ, ವೃದ್ಧಾ ಶಿಷ್ಯಾ ಗುರುರ್ಯುವ. ಉಲ್ಟತಾನೆ ಯಾವಾಗಲೂ ಗುರುಗಳು ವೃದ್ಧರಾಗಿರ್ತಾರೆ, ಶಿಷ್ಯರು ಚಿಕ್ಕವರಾಗಿರ್ತಾರೆ. ಆದರೆ ಇಲ್ಲಿ ಉಲ್ಟಾ ನಡೀತಾ ಇದೆಯಂತೆ. 89 ವರ್ಷದ ತಾತ 16 ವರ್ಷದ ಗುರು ದಕ್ಷಿಣಾಮೂರ್ತಿಯನ್ನು ನೋಡಿ ಪಾಠವನ್ನು ಕೇಳ್ತಿದ್ದಾರಂತೆ. ಆಶ್ಚರ್ಯ ಅಲ್ವ ಯಾರಿಗೆ ನೋಡಿದ್ರು? ಇವಾಗ ಸುಮ್ಮನೆ ನೀವೇ ನೋಡಿ, ಒಂದು 10 ವರ್ಷದ ಹುಡುಗ ಯಾರೋ ಇಲ್ಲಿ ಬಂದು ಕೂಡಿಸ್ಬಿಟ್ಟು
ಎಲ್ಲ ನೀವೆಲ್ಲ ಒಂದು 85 ವರ್ಷದವರು ಆಗಿರ್ತೀರಾ ಅಂತ ಅಂದ್ಕೊಳ್ಳಿ. ಅವ್ರ ಮುಂದೆ ನೀವು ಹೋಗಿ ಪಾಠ ಕೇಳ್ತಿದ್ರೆ ಹೇಗೆ ಆಶ್ಚರ್ಯ ಏನಲ್ವಾ ಅಂತ ಹೇಳ್ತೀವಲ್ಲ ಹಾಗೆ, ಅದೊಂದು ನೋಡೋಕೆ ಆಶ್ಚರ್ಯ. ವೃದ್ಧಾ ಶಿಷ್ಯಾ ಗುರುರ್ಯುವ. ಆ ಗುರು ಹೇಗೆ ಉಪದೇಶ ಮಾಡ್ತಿದ್ದಾರೆ? ಗುರೋಸ್ತು ಮೌನ ವ್ಯಾಖ್ಯಾನ. ಇಲ್ಲಿ ಮೌನ ಅನ್ನೋದಕ್ಕೆ ಅರ್ಥ ಲಕ್ಷ್ಯಾರ್ಥ. ಅಂದರೆ ಲಕ್ಷ್ಯಾರ್ಥ ಅಂತ ಒಂದರ್ಥ, ಇನ್ನೊಂದು ನಿಷೇಧಾರ್ಥ. ನಿಷೇಧಾರ್ಥ ಅಂದರೆ ನೇತಿ ನೇತಿ. ನೇತಿ ನೇತಿ ಅಂದರೆ ಇದಲ್ಲ ಯಾವುದಲ್ಲ ಯಾವುದೆಲ್ಲ ಕಾಣುತ್ತೋ ಅದೆಲ್ಲ ಬ್ರಹ್ಮವಲ್ಲ. ತಿಳ್ಕೊಂಬಿಡಿ. ಇದು ತಿಳ್ಕೊಂಡ್ರೆ ಗೆದ್ರಿ ನೀವು. ಯಾವ ಉಪನಿಷತ್ತು ಬೇಡ, ಯಾವ ಗೀತೆಯೂ ಬೇಡ, ಬ್ರಹ್ಮಸೂತ್ರವೂ ಬೇಡ. ಯಾವುದೆಲ್ಲ ನಾನು ನೋಡ್ತಿದ್ದೀನೋ ಅದೆಲ್ಲ ಬ್ರಹ್ಮವಲ್ಲ, ಅದೆಲ್ಲ ಸತ್ಯವಲ್ಲ. ಯಾವುದು ಸತ್ಯವೋ ಯಾವುದು ಬ್ರಹ್ಮವೋ ಅದೇ ಮೋಕ್ಷಕ್ಕೆ ಹೇತು. ಯಾವುದೆಲ್ಲ ನೋಡ್ತೀನೋ ಅದೆಲ್ಲ ಮಿಥ್ಯ, ತಾತ್ಕಾಲಿಕ, ಆಭಾಸಿಕ, ಕಾಣಿಸುವಂಥದ್ದು, ಮರುಮರೀಚಿಕ. ಸ್ಥೂಲ ಕಣ್ಣಿಂದ ನೋಡುವುದು ಮಿಥ್ಯ. ಆಂತರಿಕ ಕಣ್ಣು ಅಂದರೆ ಆಂತರಿಕ ವೃತ್ತಿಯಲ್ಲಿ ನಾನು ನೋಡುವುದು ಮಿಥ್ಯ. ಲೌಕಿಕ ವಸ್ತುಗಳೂ ಮಿಥ್ಯ, ದೈವಿಕ ವಸ್ತುಗಳೂ ಮಿಥ್ಯ. ತಿಳಿಬೇಕು, ಲೌಕಿಕ ವಸ್ತುಗಳೂ ಮಿಥ್ಯ, ದೈವಿಕ ವಸ್ತುಗಳೂ ಮಿಥ್ಯ. ಲೌಕಿಕದಲ್ಲಿ ದೇವತಾ ಸಾಕ್ಷಾತ್ಕಾರವೂ ಮಿಥ್ಯ, ಕನಸಿನಲ್ಲಿ ದೇವತಾ ಸಾಕ್ಷಾತ್ಕಾರವೂ ಮಿಥ್ಯ. ಕನಸಿನಲ್ಲಿ ಬ್ರಹ್ಮೋಪದೇಶವು, ಅದ್ವೈತ ಬ್ರಹ್ಮೋಪದೇಶವು ಮಿಥ್ಯ. ಜಾಗೃತ ಅವಸ್ಥೆಯಲ್ಲಿ ಬ್ರಹ್ಮೋಪದೇಶವು ಮಿಥ್ಯ. ಯಾಕಂದರೆ ಅಜ್ಞಾನ ಮಿಥ್ಯ ಆಗಿರೋದ್ರಿಂದ ಅದು ಮಿಥ್ಯ. ಅಜ್ಞಾನವನ್ನು ತಿಳಿಯೋವರೆಗೂ ಅದು ಅಜ್ಞಾನವರೆಗೂ ಆಯ್ತು. ಇವಾಗ ತಿಳಿದ್ಬಿಟ್ರಲ್ವ ನೀವು? ಇವಾಗ ತಿಳಿದ್ರೋ ಇಲ್ವೋ ಇವಾಗ? ಹಾಂ, ಇವಾಗ ಏನಾಯಿತು? ಈಗ ನೀವು ಹ್ಯಾಂಡಲ್ ಮಾಡಬೇಕು ನಿಮ್ಮ ಇಗ್ನೊರೆನ್ಸ್ ಹೋಯ್ತು. ಇವಾಗ ಆವರಣ ಹೊಟ್ಟೋಯ್ತು. ಇಲ್ಲಿವರೆಗೂ ನಾನು ದೇಹ ಮನಸ್ಸು ಬುದ್ಧಿ ಅಂತ ಅಂದ್ಕೊಂಡಿದ್ದೆ, ಇದು ಆವರಣ ಇತ್ತು. ಈ ಆವರಣ ಹೊಟ್ಟೋಯ್ತು. ಈಗ ವಿಕ್ಷೇಪ ಕಂಟಿನ್ಯೂ ಆಗಿದೆ. ಯಾಕಂದರೆ ಅದು ಎಫೆಕ್ಟ್, ಅದು ಕಂಟಿನ್ಯೂ ಆಗ್ತಿದೆ. ಪ್ರಪಂಚವೆಲ್ಲ ಕಾಣಿಸ್ತಾ ಇದೆ. ಇದು ಹೋಗೋಕ್ಕೆ ಸಾಧ್ಯವಿಲ್ಲ. ಇದು ಏನಾಗುತ್ತೆ? ಆಭಾಸಿಕ ಅಷ್ಟೇ, ತೋರಿಕೆ ಮಾತ್ರ. ಇದು ಹೇಗೆ ಒಂದು ನೀರಿನಲ್ಲಿರುವಂತಹ ಗುಳ್ಳೆಗಳ ಥರ. ಆ ಗುಳ್ಳೆಗಳ ಮೇಲೆ ನೀರಿರೋದ್ರಿಂದ ಗುಳ್ಳೆಗಳು ಹರಿತಾ ಇರುತ್ತೆ. ಆದರೆ ನನ್ನ ಮನಸ್ಸಿನಲ್ಲಿ ಏನಂತಿದೆ? ನೀರು ಮಾತ್ರ ಅಂತಿದೆ. ಅದನ್ನು ಸಮುದ್ರ ಅಂತ ನಾನು ನೋಡೋದೇ ಇಲ್ಲ, ಅದನ್ನು ಅಲೆಗಳು ಅಂತ ನಾನು ನೋಡೋದೇ ಇಲ್ಲ. ಎಲ್ಲಿವರೆಗೂ ಅಲೆಗಳು ಅಂತ ನೋಡ್ತಿದ್ದೆ? ಹನಿಮೂನ್ ಡೇ ದಿವಸ ಮಾತ್ರ ನೋಡ್ತಿದ್ದೆ. ವರ್ಷ ಆಗುತ್ತಲ್ಲ, ಕಮ್ ವಿಲ್ ಡೂ ಎ ಬೀಚ್ ವಾಕ್. ನಾನು ಕೈ ಹಿಡ್ಕೊಂಡು ಹೋಗ್ತೀನಿ, ನೀನು ಹಿಡ್ಕೊಂಡು ಹೋಗ್ತೀಯ, ಬಾ ನೋಡೋಣ. ಅಲ್ಲಿವರೆಗೂ ನೋಡ್ತಿದ್ದೆ. ಚೆನ್ನಾಗಿತ್ತು. ಅಲೆಗಳು ಬರೋದೇನೋ, ನನ್ನ ಕಾಲು ಹೊಡೆಯೋದೇನೋ, ಎಷ್ಟು ಚೆನ್ನಾಗಿದೆಯಲ್ವ, ತಂಪಾಗ್ತಿದೆ ಅಲ್ವ ಕಾಲು, ಅದೆಲ್ಲ ಚೆನ್ನಾಗಿತ್ತು ಅವಾಗೆಲ್ಲ. ಅಲ್ಲಿವರೆಗೂ ನನಗೇನಾಗಿತ್ತು? ಸತ್ಯ ಅನಿಸಿತ್ತು. ಯಾವುದೋ ಅಲೆಗಳು ನನಗೆ ಬಂದು ಹೊಡಿತಾ ಇದೆ ಅಂತ. ಅದೇ ನೀವು ವಾಪಸ್ ಬಂದು ಆಶ್ರಮಕ್ಕೆ ಬಂದು ಇಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇಳಿ ನೆಕ್ಸ್ಟು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮತ್ತೆ ಹನಿಮೂನ್ಗಲ್ಲಿ ಹೋದಾಗ, ಹನಿಮೂನ್ ಅಂದರೆ ಏನು? ನಿಮ್ಮ ವಾರ್ಷಿಕೋತ್ಸವ, ಇದು ಶಂಕರರ ವಾರ್ಷಿಕೋತ್ಸವ. ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋದಾಗ ಅದೇ ನೀರು ಹೊಡೆದಾಗ ಅವಾಗ ಹೇಳ್ತಾರೆ, ಮನೆಯಾಕೆ ಹೇಳ್ತಾರೆ, ಎಷ್ಟು ತಂಪಾಗಿದೆಯಲ್ವ. ಮತ್ತೆ ಏನು ಸ್ವಾಮೀಜಿ ಹೇಳಿದ್ರಲ್ವ, ಅದು ನೀರಂತ ಕಣೆ, ಅದು ಅಲೆ ಅಲ್ಲ. ಓ ಹೌದಲ್ವಾ, ಅದು ಅಲೆ ಅಲ್ಲ, ಅದು ನೀರು ಅಂತ. 3ನೇ ವರ್ಷಕ್ಕೆ ಮತ್ತೆ ನೀವು ಹೋಗ್ತೀರಾ ಅಂದ್ಕೊಳ್ಳಿ ಅಲ್ಲಿಗೆ. ಆವಾಗಿಬ್ಬರು ಇದು ಅಲೆ ಅಲ್ಲ, ಇದು ನೀರೇ. ಜೀವನ್ಮುಕ್ತಿ ಬಂದುಬಿಡ್ತೀರಿ ನಿಮಗೆ. 4 ವರ್ಷಕ್ಕೆ ಇರಲ್ಲ ವಿದೇಹ ಮುಕ್ತಿ. 3 ವರ್ಷ ಆಯ್ತಲ್ಲ, 4ನೇ ವರ್ಷಕ್ಕೆ ವಿದೇಹ ಮುಕ್ತಿ ಅಲ್ವಾ? ಆ ರೀತಿ ನೋಡುವಂತಹ ವಸ್ತು ಹಾಗಿರಬೇಕು. ಐ ಕಂಟಿನ್ಯೂ ಟು ಸಿ ದ ವೇವ್ಸ್, ಬಟ್ ಇನ್ ಮೈ ಮೈಂಡ್ ಇಟ್ ಈಸ್ ಶಿಯರ್ ವಾಟರ್. ಐ ಕಂಟಿನ್ಯೂ ಟು ಸಿ ದ ವರ್ಲ್ಡ್. I continue to see all the bodies and mind complexes, including my own body and mind, It doesn't exist in real. ನನ್ನ ಪಾರಮಾರ್ಥಿಕ ಸತ್ಯಾಂಶದಲ್ಲಿ ಇದು ಯಾವುದೂ ಇಲ್ಲ. ಪಾರಮಾರ್ಥಿಕ ಸತ್ಯಾಂಶ ಯಾವಾಗ? ಜಾಗೃತ ಅವಸ್ಥೆಯಲ್ಲಿಯೇ ಜ್ಞಾನ ಬಲದಿಂದ ಇದೆಲ್ಲ ತೋರಿಕೆ ಮಾತ್ರ. ಯಾವಾಗ ಇದೆಲ್ಲ ತೋರಿಕೆ ಮಾತ್ರ ಅಂತ ಗೊತ್ತಾಗುತ್ತೋ, ರಾಗದ್ವೇಷ ಎಲ್ಲಿ ಬೆಳೆಯುತ್ತೆ? ರಾಗದ್ವೇಷ ಬೆಳೆಯುತ್ತಾ? ತೋರಿಕೆ ಅಂತ ಗೊತ್ತಾದ ಮೇಲೆ ರಾಗದ್ವೇಷ ಬೆಳೆಯುತ್ತಾ? ಬೆಳೆದ್ರೆ ಏನು ಮಾಡಬೇಕು? ತೋರಿಕೆ ಅಂತ ಗೊತ್ತಾದ ಮೇಲೂ ರಾಗದ್ವೇಷ ಬೆಳೀತು ಅಂದ್ಕೊಳ್ಳಿ. ಯಾವುದೋ ಕಾರಣದಿಂದ ವ್ಯವಹಾರ ಮಾಡ್ತೀರಿ, ಯಾವುದೋ ನೀವು ಹೇಳಿದ್ರೆ ನಿಮ್ಮ ಮನೆಯವ್ರು ಕೇಳಲ್ಲ, ಏನೋ ಒಂದು ಆಗುತ್ತೆ, ಕೋಪ ಬರುತ್ತೆ, ಜಿಗುಪ್ಸೆ ಬರುತ್ತೆ, ಅರವರಪ್ಪು ಬರುತ್ತೆ, ಏನೋ. ಅವಾಗೇನು ಮಾಡಬೇಕು? ನೇತಿ ಯಾರನ್ನ ಮನೆಯವ್ರನ್ನ ಆಟ ನೇತಿ
ರಾಗದ್ವೇಷ ನೇತಿ ನೇತಿ ಮಾಡೋದ ಆಯಿತು, ಮತ್ತೆ ಬಂತು ಅಂದ್ಕೊಳ್ಳಿ, ಅವಾಗೇನು ಮಾಡ್ತೀರಾ? ಮತ್ತೆ ನೇತಿ ನೇತಿನ ಅದು ಇನ್ನೂ ಜಾಸ್ತಿ ಆಗುತ್ತೆ ರಾಗದ್ವೇಷ. ಅವಾಗ ಏನು ಮಾಡ್ತೀರಾ? ನಮ್ಮ ನಾಲೆಜನ್ನು ಟ್ಯೂನ್ ಮಾಡಬೇಕು ಅವಾಗಿನ್ನ. ಆ ಥರ ಮತ್ತೆ ಮತ್ತೆ ಬರ್ತಾ ಇದೆ ಅಂದರೆ ನೀವೇ ಒಂದು ಸೆಕೆಂಡ್ ಪಾಸ್ ಮಾಡಿ, ಯಾಕೆ ಬರ್ತಾ ಇದೆ? ಇದಂ ವೃತ್ತಿಗೆ ತುಂಬ ಜಾಸ್ತಿ ನಾನು ಅವಲಂಬನೆ ಕೊಡ್ತಾ ಇದ್ದೀನಿ. ಇದಂ ವೃತ್ತಿ ಇಲ್ಲ, ನೋ ನೀಡ್ ಟು ಗಿವ್ ಇಂಪಾರ್ಟೆನ್ಸ್ ಟು ದ ಇದಂ ವೃತ್ತಿ ಆಸ್ ಅನ್ ಆಬ್ಜೆಕ್ಟ್ ಅಂತ ನಾವಿಲ್ಲಿ ಟ್ಯೂನ್ ಮಾಡ್ತಾ ಬರಬೇಕು. ಆ ಟ್ಯೂನಿಂಗಿಗೆ ನಿಷ್ಠಾ ಅಂತ ಹೆಸರು. ಅದೇ ಮನನಕ್ಕೆ ಬೇಕಾಗಿರುವಂತಹ ಸಾಧನೆ. ಶ್ರವಣ ಗಳಿಸ್ಬಿಟ್ರೆ ನೀವು ಇವಾಗೆಲ್ಲ, ಆದರೆ ಶ್ರವಣ ಗಳಿಸಿದ ಮೇಲೆ ಏನಾಗುತ್ತೆ, ಮನಸ್ಸಿನಲ್ಲಿರುವಂತಹ ವಾಸನೆಗಳೆಲ್ಲ ಮತ್ತೆ ಬರ್ತಾ ಇರುತ್ತೆ. ಆ ವಾಸನೆಯನ್ನು ಬದಲಾವಣೆ ಮಾಡೋದಕ್ಕೆ ಮನನ ಹಾಗೂ ನಿಧಿಧ್ಯಾಸನ ತುಂಬ ಅವಶ್ಯಕತೆ. ಆ ರೀತಿಯಾಗಿ ಶಿಷ್ಯಾಸ್ತು ಛಿನ್ನ ಸಂಶಯ. ಒಂದು ಸತಿ ಶ್ರವಣ ಮನನ ಆದಮೇಲೆ ಶಿಷ್ಯನ ಎಲ್ಲ ಸಂಶಯಗಳನ್ನೆಲ್ಲ, ಛಿನ್ನ ಸಂಶಯ ಅಂದರೆ ತಕ್ಷಣ ಅಂತ, ತಕ್ಷಣವೇ ಎಲ್ಲ ಸಂಶಯಗಳು, ಡೌಟ್ಸು ಎಲ್ಲ ಹೊಟ್ಟೋಯ್ತು ಹಾಗೆ ಅಂತ. 4ನೇದು ಮುಗಿಸ್ಬೇಡ, ಇನ್ನೊಂದು 5 ನಿಮಿಷ. ನಿಧಯೇ ಸರ್ವವಿದ್ಯಾನಾಂ ಭಿಷಜೆ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ನಿಧಯೇ ಸರ್ವವಿದ್ಯಾನಾಂ ಭಿಷಜೆ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ಗುರವೇ ನಮಃ. ಎಲ್ಲ ಲೋಕಕ್ಕೂ ಅಧಿಪತಿ, ಎಲ್ಲ ವಿದ್ಯೆಗೂ ಅಧಿಪತಿ. ನಿಧಯೇ ಸರ್ವವಿದ್ಯಾನಾಂ, ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಏನರ್ಥ ಇದಕ್ಕೆ? ಎಲ್ಲ ವಿದ್ಯೆಗೂ ಪರಮೇಶ್ವರ ಅಧಿಪತಿ. ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜತಪಃ. ಈಶ್ವರ ಎಲ್ಲ ಕಲೆಗಳಿಗೂ ಅಧಿಪತಿ. ಅಮ್ಮನವರು ಎಲ್ಲ ಕಲೆಗಳು ಅಧಿಪತಿ. ಈಶ್ವರ ಅಮ್ಮನವರು ಅಂತ ಎರಡಿಲ್ಲ. ಪರಮೇಶ್ವರನೇ ಈಶ್ವರನಾಗಿ, ಪರಮೇಶ್ವರನೇ ಅಮ್ಮನವರಾಗಿ. ಆಮೇಲೆ ಇದಲ್ಲಿ ಬರುತ್ತಲ್ಲ, ಆರಂಗಂ ನಾಲ್ವೇದಂ ಆನಾಯ್ ಪೋಟ್ರಿ, ತಿರುನಾವಕರಸರ್. ಆರಂಗಂ ನಾಲ್ವೇದಂ ಆನಾಯ್ ಪೋಟ್ರಿ, 4 ವೇದವಾಗಿ 6 ಅಂಗವಾಗಿರುವಂತಹ ಪರಮೇಶ್ವರಿಗೆ ನಮಸ್ಕಾರ. ನಿಧಯೇ ಸರ್ವವಿದ್ಯಾನಾಂ ಭಿಷಜೆ ಭವರೋಗಿಣ. ಭಿಷಜೆ ಭಿಷಕ್, ವಿಷ್ಣು ಸಹಸ್ರನಾಮದಲ್ಲಿ ಏನೋ ಬರ್ತಲ್ಲ, ಭೇಷಜಂ ಭಿಷಕ್. ಅದಕ್ಕಿಂತ ಹಿಂದೆ ಸಣ್ಣ, ಅದಕ್ಕಿಂತ ಹಿಂದಿನದು, ಮುಂದಿನದಲ್ಲ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀರಲ್ವ, ಅದಕ್ಕೆ ಕೇಳಿದೆ. ಭೇಷಜಂ ಭಿಷಕ್ 52 53, ಅದೇ ಹತ್ತತ್ರ, ಪರವಾಗಿಲ್ಲ. 50 ನೋಡಿ. ತ್ರಿಸಾಮ ಸಾಮಗ ಸಾಮೋ ಎಷ್ಟನೇದು? 50 60 ಹಾಂ 62. ಹಾಂ, ತ್ರಿಸಾಮ ಸಾಮಗ ಸಾಮ ನಿರ್ವಾಣಂ ಭೇಷಜಂ ಭಿಷಕ್. ಭೇಷಜಂ ಅಂದರೆ ರೋಗ ಅಂತ ಅರ್ಥ. ಭಿಷಕ್ ಅಂದರೆ ಆ ರೋಗವನ್ನು ಹೋಗಲಾಡಿಸುವವನು ಅಂತ ಅರ್ಥ. ಸಂಸಾರ ರೋಗಸ್ಯ ಔಷಧಂ ಭೇಷಜಂ ಅಂತ ಶಂಕರರು ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಖ್ಯಾನ. ಸಂಸಾರ ರೋಗಸ್ಯ ಮೋಕ್ಷಕಾರಿಣಿ ಪರಾವಿದ್ಯಾಂ ಉಪದಿಶತಿ ಗೀತಾಸ್ವಿತಿ ಇತಿ ಭೇಷಕ್. ಸಂಸಾರ ರೋಗವನ್ನು ಐಡೆಂಟಿಫೈ ಮಾಡಬೇಕು, ಅಜ್ಞಾನ. ಆ ಸಂಸಾರ ರೋಗವನ್ನು ಮೋಕ್ಷಕಾರಿಣಿ ಆಗಿರುವಂತಹ ಪರಾವಿದ್ಯಾ ಗೀತಾ ಮೂಲಕದ ಭಗವದ್ಗೀತಾ ಮೂಲಕದಿಂದ ಆ ಡಾಕ್ಟರು, ಆ ವೈದ್ಯ ಅಂದರೆ ಶ್ರೀಮನ್ನಾರಾಯಣ ಪರಮೇಶ್ವರ ದಕ್ಷಿಣಾಮೂರ್ತಿ, ಎಲ್ಲರ ಹೆಸರು ಹೇಳೋಣ, ಆ ಸಂಸಾರ ರೋಗವನ್ನು ತೆಗಿತಾರೆ ಅಂತ ಆಚಾರ್ಯರ ವ್ಯಾಖ್ಯಾನ ಗೀತೆಯಲ್ಲಿ, ವಿಷ್ಣು ಸಹಸ್ರನಾಮದಲ್ಲಿ. ಭಿಷಜೆ ಎಲ್ಲ ಮನಸ್ಸಿನಲ್ಲಿದ್ದರೇ ಇದೆಲ್ಲ ಎಂಜಾಯ್ ಮಾಡ್ಬೋದು. ಅದೇ ಮನಸ್ಸಿನಲ್ಲಿ ನಿರಾಳ ಹೇಗೆ ಬರುತ್ತೆ ಅಂದರೆ, ಶಾಸ್ತ್ರಗಳು ಎಲ್ಲ ಮನಸ್ಸಿನಲ್ಲಿ ಇರಬೇಕು, ಹರಿತಾ ಇರಬೇಕು. ಪ್ರವಾಹದಂತೆ ಶಾಸ್ತ್ರ ವೃತ್ತಿಗಳು ಹರಿತಾ ಇರಬೇಕು. ಗೀತೆಗಳು, ಶ್ಲೋಕಗಳು, ಉಪನಿಷತ್ತುಗಳೆಲ್ಲ ಹರಿತಾ ಇದ್ದರೆ ಆಗ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದೇ ಒಂದು ಜೀವನ್ಮುಕ್ತದ ಸ್ಥಿತಿ. ಕಂಚಿತ್ ಕಾಲ ಮುಮಾಮಹೇಶ ಭವತಃ ಪಾದಾರವಿಂದಾರ್ಚನೈ ಕಂಚಿತ್ ಧ್ಯಾನ ಸಮಾಧಿಭಿಶ್ಚನತಿಭಿಃ ಕಂಚಿತ್ ಕಥಾಕರ್ಣನೈ
ಕಂಚಿದವೇಕ್ಷಣೀಶ್ಚ ನುತಿಭಿಃ ಕಂಚಿತ್ ಕಥಾಮೀದೃಶೀಂ ಯಃ ಪ್ರಾಪ್ನೋತಿ ಮುದಾ ತದರ್ಪಿತ ಮನಃ ಜೀವನ್ ಸಮುಕ್ತಃ ಖಲು. ಶಿವಾನಂದ ಲಹರಿ. ಜೀವನ್ಮುಕ್ತದ ಸ್ಥಿತಿ ಏನು ಅಂತಂದರೆ, ಶಾಸ್ತ್ರದ ಸಮಗ್ರ ಚಿಂತನೆಯಲ್ಲಿಯೂ ಮನಸ್ಸು ಹೇಗೆ ಸಮುದ್ರದಲ್ಲಿ ಅಲೆಗಳು ಹರಿಯುತ್ತೋ, ಇಲ್ಲಿ ನೋಡಿ ವೇದಾಂತ ತರಬಾರ್ದು. ಇಲ್ಲಿ ಉದಾಹರಣೆಗೆ ಸಮುದ್ರದಲ್ಲಿ ಹೇಗೆ ಅಲೆಗಳು ಮತ್ತೆ ಪ್ರತಿ ಕ್ಷಣವೂ ರಭಸದಿಂದ ಹೋಗುತ್ತೋ, ಹಾಗೆ ಮನಸ್ಸನ್ನುವಂತಹ ಸಮುದ್ರದಲ್ಲಿ ಶಾಸ್ತ್ರದ ಅಲೆಗಳು ಜೀವನ್ಮುಕ್ತನ ಮನಸ್ಸಿನಲ್ಲಿ ಹರಿತಾ ಇರಬೇಕು. ಅವನೇ ನಿಜವಾದ ಜೀವನ್ಮುಕ್ತ. ಹಾಗೆ ಹರಿತಾ ಇರಬೇಕು ಅಂತ. ಸೊ ಭಿಷಜೇರ್ ಭವರೋಗಿಣ ಗುರವೇ ಸರ್ವಲೋಕಾನಾಂ, ಜಗದ್ಗುರುಗಳಾಗಿ ಲೋಕಗುರುಗಳಾಗಿ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ. ಎಲ್ಲ ವಿದ್ಯೆಗಳು, ಪರಾವಿದ್ಯೆ ಅಪರಾವಿದ್ಯೆ, 4 ವೇದಗಳು, ಅಂಗಗಳು, ತರ್ಕ ಮೀಮಾಂಸ ವ್ಯಾಕರಣ, ಎಲ್ಲ ಚತುರ್ದಶ ವಿದ್ಯೆಗಳು ಆ ಭಗವಂತನ ಸ್ವರೂಪ ಅಂತ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ. ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ನಿರ್ಮಲಾಯ ದಕ್ಷಿಣಾಮೂರ್ತಯೇ ನಮಃ. ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಶುದ್ಧಜ್ಞಾನೈಕಮೂರ್ತಯೇ ದಕ್ಷಿಣಾಮೂರ್ತಯೇ ನಮಃ. ಎಲ್ಲ ತಗೊಂಡು ಅಷ್ಟೋತ್ತರ ಎಲ್ಲ ಮಾಡ್ಕೊಂಡು ಒಂದೊಂದೇ ಅರ್ಚನೆ ಮಾಡ್ತಿದ್ರೆ ಚೆನ್ನಾಗುತ್ತೆ. ಏನು ದಕ್ಷಿಣಾಮೂರ್ತಿಗೆ ನಮಸ್ಕಾರ. ನಿರ್ಮಲಾಯ, ಮಲ ಅಂದರೆ ಕೊಳುಕು, ಅಳುಕು, ಡರ್ಟ್ ಇಲ್ಲವಂತೆ. ಮಲ ಇಲ್ಲ. ಯಾಕೆ ಮಲ ಇಲ್ಲ? ಮಲ ಹೇಗೆ ಬರುತ್ತೆ ನಮಗೆ? ಮಲ ಮೊಟ್ಟ ಮೊದಲಿಗೆ ಮಲ ಬರೋದು ಯಾವುದು? ಮಲ ಅಜ್ಞಾನದಿಂದ 2 ಮಕ್ಕಳು. ಅಜ್ಞಾನದಿಂದ ಒಬ್ಬ ದೊಡ್ಡ ಮಗ, ಎಲ್ಲ ದೊಡ್ಡ ಮಗ. ಅಜ್ಞಾನದಿಂದ ಒಬ್ಬ ದೊಡ್ಡ ಮಗ ಹುಡ್ತಾನಂತೆ. ಯಾರು? ಇಲ್ಲ, ಅಜ್ಞಾನವೇ ಅವಿದ್ಯೆ. ಅಜ್ಞಾನದಿಂದ ಒಬ್ಬ ದೊಡ್ಡ ಜ್ಯೇಷ್ಠ ಪುತ್ರ ಹುಡ್ತಾನಂತೆ. ಅಹಂಕಾರಕ್ಕೆ 2 ಮಕ್ಕಳು ಹುಡ್ತಾರಂತೆ. ರಾಗದ್ವೇಷಕ್ಕೆ 2 ಮಕ್ಕಳು ಹುಡ್ತಾರಂತೆ. ರಾಗದ್ವೇಷಕ್ಕೆ 2 ಮಕ್ಕಳು ಹುಡ್ತಾರಂತೆ. ಇಲ್ಲ, ಪುಣ್ಯಪಾಪಕ್ಕೆ 2 ಮಕ್ಕಳು ಹುಡ್ತಾರಂತೆ. ಸುಖ ದುಃಖಕ್ಕೆ 100 ಮಕ್ಕಳು ಹುಟ್ಟಿರ್ತಾರೆ. ಆವಾಗ ಜನ್ಮ. ಮತ್ತೆ ರಾಗದ್ವೇಷಗಳು, ಮತ್ತೆ ಪುಣ್ಯ ಪಾಪಗಳು, ಮತ್ತೆ ಇದು ನನಗದು ಬೇಕು, ಇದು ಬೇಕು, ನೀನು ಹೀಗೆ ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ, ಇದು ಬೇಕು, ನೀನು ಬೆಳಗ್ಗೆ ಹಾಕಿ ಹೀಗೆ ಎದ್ದೇಳಿ, ನೀನು ಅದಲ್ಲೇ ಟವಲಲ್ಲೇ ಹಾಕಬೇಕಾಗಿತ್ತು, ನೀನು ಇಲ್ಲೇ ಇಡಬೇಕಾಗಿತ್ತು, ನೀನು ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಎಲ್ಲ ರಾಗದ್ವೇಷಗಳು. ಬೇಗ ಹೋಗಬೇಕು, ಇದೆಲ್ಲ ಮಾಡಬೇಕು. ಯೋಚನೆ ಮಾಡಿ, ಎಲ್ಲಿವರೆಗೂ ಈ ಜೀವನ ಅಂತ ನೀವೇ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು ಯೋಚನೆ ಮಾಡಬೇಕು, ಎಲ್ಲಿವರೆಗೂ ಈ ಜೀವನ ಅಲ್ವಾ? 60, 70, 80 ವರ್ಷದವರೆಗೂ ನಾವು ಈ ವ್ಯವಹಾರದ ಜೀವನವನ್ನೇ ನಡೆಸ್ಕೊಂಡು ಬರ್ತಿದ್ರೆ, ಮುಂದಿನ ಜನ್ಮಕ್ಕೆ ಈ ವೃತ್ತಿಗಳು ಎಲ್ಲಿ ಹೋಗುತ್ತೆ? ಪ್ರಾರಬ್ಧಕ್ಕೆ ಹೋಗಬೇಕು. ಇದು ಅದು ಯಾವುದೋ ಸಂಚಿತಕ್ಕೆ ಹೋಗಬೇಕು. ಆ ಸಂಚಿತದಲ್ಲಿ ಈ ಥರ ಎಷ್ಟು ವೃತ್ತಿಗಳಿರುತ್ತೋ ಅದನ್ನು ಸೇರಿಸ್ಬೇಕು. ಯಾವಾಗ ಅದು ಕೊನೆ ಅಲ್ವಾ? ಏನೋ ಗೊತ್ತಿಲ್ಲ ಸ್ವಾಮಿ, ಏನೋ ಹೀಗೆ ಕೊನೆಗೆ ಹೀಗೆ ಅಂದ್ಬಿಡೋದು. ನಮಗೇನೋ ಆಗಲಿಲ್ಲ, ಬಲಹೀನತೆಗೆ ನಾವು ಹೀಗೆ ಅಂದ್ಬಿಡೋದು. ಐ ಡೋಂಟ್ ನೋ ವಾಟ್ ಈಸ್ ಮೈ ಪ್ಲೈಟ್ ಅಂತ. ಸರಿ, ವಿಲ್ ಫಿನಿಶ್. ಇಲ್ಲ, ನಮ್ಮ ಪ್ಲೈಟ್ ಜಾಸ್ತಿ ಆಗುತ್ತೆ. ನಿರ್ಮಲಾಯ, ಯಾವ ಮಲವೂ ಇಲ್ಲ. ಆ ಯಾವ ಮಲವೂ ಇಲ್ಲದೇ ಇರೋದ್ರಿಂದ ಪ್ರಶಾಂತಾಯ, ಮನಸ್ಸು ಪ್ರಶಾಂತವಾಗಿದೆ. ಆತ್ಮಜ್ಞಾನದಿಂದ ಮನಸ್ಸು ಪ್ರಶಾಂತವಾಗುತ್ತೆ ಅಲ್ವಾ? ಆತ್ಮಜ್ಞಾನಿ ಯಾವಾಗಲೂ ಪ್ರಶಾಂತವಾಗಿರಬೇಕು. ಸಡನ್ನಾಗಿ ಅಂತೆಲ್ಲ ಮಾಡಬಾರ್ದು. ರಿಫ್ಲೆಕ್ಸ್ ಎಲ್ಲ ಇರಬಾರ್ದು. ರಿಫ್ಲೆಕ್ಸ್ ಎಲ್ಲ ಜಿಮ್ನಾಸ್ಟಿಕ್ಸಲ್ಲಿ, ಇಲ್ಲ ಪ್ರಾಣಿಗಳಲ್ಲಿ. ಇವಾಗ ಏನಾದ್ರು ಒಂದು ಪ್ರಾಣಿ ಬಂತು ನಮಗೆ ಹೀಗಂತೀವಲ್ಲ, ಹಾಗೆ ಆತ್ಮಜ್ಞಾನಿಗೆ ಹಾಗೆ ಆರಾಮಾಗಿರ್ಬೋದು. ಏನಿದೆ ಏನು ಬರುತ್ತೆ? ಯಾವುದೆಲ್ಲ ಬರುತ್ತೋ ಅದೆಲ್ಲ ಯಾವುದು? ಅಹಮ್ಮ ಇದಮ್ಮ, ಇದಂ ಸತ್ಯವ ಮಿಥ್ಯವ. ಇದನ್ನು ಕೇಳ್ಕೊಳ್ಳಿ. ಪ್ರತಿ ಕ್ಷಣವೂ ನೀವು ಇದನ್ನು ಕೇಳ್ಕೊಳ್ತಿದ್ರೆ ನಾಳೆಯಿಂದ ಕ್ಲಾಸ್ ಅಟೆಂಡ್ ಮಾಡೋದೇ ಬೇಡ, ಯಾವ ಪ್ರವಚನಕ್ಕೂ ಕೂತ್ಕೊಳ್ಳೋದು ಬೇಡ. ನೀವೇ ಕೇಳ್ಕೊಳ್ಬೇಕು. ಹೀಗೆಲ್ಲ ನಾನು ಆಡ್ತಾ ಇದ್ದೀರಲ್ಲ, ಹೀಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೀನಲ್ಲ, ಯಾಕೆ? ಅಹಮ್ಮಗೆ ಮಾಡ್ತಾಯಿದ್ದೀನ, ಇದಮ್ಮಗೆ ಮಾಡ್ಕೊಳ್ತಿದ್ದೀನ ಕೇಳಬೇಕು. ಇದಮ್ಮಗೆ ಮಾಡ್ತಿದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಎಷ್ಟು ಸಿಂಪಲ್ ಅಲ್ವಾ? ಇದೇ ಸೈಕಾಲಜಿ ಅಲ್ವಾ? ಪ್ರಾಣಿಕ್ ಸೈಕೋಥೆರಪಿ ಅಂತ ಒಂದು ಕೋರ್ಸ್ ಬೇರೆ ಶುರು ಆಗಿದೆ. ನಾನು ಮಾಡ್ತಾಯಿಲ್ಲ, ಯಾರೋ ಒಂದು ಮಾಡ್ತಿದ್ದಾರೆ. ಅವ್ರು ಬಂದರು, ಅವ್ರ ಅಮ್ಮ ಬಂದಿದ್ರು. ಪ್ರಾಣಿಕ್ ಸೈಕೋಥೆರಪಿ ಅಂತ ಕೋರ್ಸ್ ಮಾಡ್ತಾಯಿದ್ದೀನಿ, 45 ದಿವಸ ಆ ಕೋರ್ಸು.
ಮಾಡಿಲೆಲ್ಲ ತೋರಿಸಿದ್ರು ಏನೇನೆಲ್ಲ ಮಾಡಬೇಕು ಹಾಗೆ ಅಂತ. ಇದೆಲ್ಲ ಹೇಳಿ ನೀವು ವೇದಾಂತ ಎಲ್ಲ ಹೇಳ್ತಿರಲ್ಲ, ಕ್ಯಾನ್ ಇಟ್ ಬಿ ಇನ್ಕ್ಲೂಡೆಡ್ ಇನ್ ಅವರ್ ಸೈಕೋಥೆರಪಿ ಕೋರ್ಸ್, ಪ್ಲೀಸ್ ಇನ್ಕ್ಲೂಡ್ ಅಂತಂದು ಅಲ್ವಾ. ಪ್ರಾಣಾಯಾಮ ಆಯಿತು, ಅದಾಯಿತು, ಆ ಬ್ಲೂ ಕಲರು ಲೈಟ್ ಕಲರೆಲ್ಲ ಬರುತ್ತೆ, ಅದೆಲ್ಲ ಇಟ್ಟು ಹೀಲಿಂಗ್ ಮಾಡ್ತೀವಿ, ಪೆಂಡುಲಮ್ ಹಾಕ್ತೀವಿ, ಅದೆಲ್ಲ ಆಯಿತು. ಇದನ್ನು ಹೇಳ್ಕೊಡ್ಬೋದಾ? ಹೇಳ್ಕೊಡಿ. ಕೊನೆಗೆ ಪ್ರಾಣ ಹೋಗ್ಬಿಡಿ ನಿಮ್ಮದು ಅಂತ ಅಂದ್ಕೊಂಡೆ ಮನಸ್ಸಲ್ಲಿ ನಾನು. ಮತ್ತೆ ನೀವು ಬಂದು ನಾನು ಕೇಳಲ್ಲ ಹಾಗೆ ಅಂತ ಅಲ್ವಾ. ಪ್ರಾಣ ಹೋಗ್ಬಿಟ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಅದೆಲ್ಲ ಮಾಡಿಬಿಟ್ಟು ಯಾತಕ್ಕಿದ್ದು ಬರ, ಇದೇ ನೇರವಾಗಿ ಹೇಳ್ಕೊಡ್ಬೋದಲ್ವ. ಯಾಕಂದರೆ ಇದು ಹೇಳ್ಕೊಟ್ರೆ ದುಡ್ಡು ಬರಲ್ಲ. ಇದು ವೇದಾಂತ ಹೇಳ್ಕೊಟ್ರೆ ದುಡ್ಡು ಬರಲ್ಲ. ಅದು ಹೇಳ್ಕೊಟ್ರೆ ಹಿಂಗೆ ಮಾಡು, ಟೇಕ್ ಫ್ರಮ್ ಇನ್ಹೇಲ್ ಫ್ರಮ್ ಲೆಫ್ಟ್, ಎಕ್ಸೇಲ್ ಲೆಫ್ಟ್ ರೈಟ್. ಅದೇ ಎಲ್ಲಿಯವರೆಗೂ ವೇದಾಂತ ನಮ್ಗೆ ಆಸಕ್ತಿ ಬರಲ್ವೋ, ಇದಕ್ಕೆಲ್ಲ ಕಡೆ ಆಸಕ್ತಿ ಇರುತ್ತೆ ನಮಗೆ. ಅಲ್ಲಿ ಹೋದರೆ ಏನೋ ಚೆನ್ನಾಗಿರುತ್ತಾ, ಯೂಟ್ಯೂಬಲ್ಲಿ ಯಾವುದೋ ಒಂದು ಪಾಡ್ಕಾಸ್ಟ್ ನೋಡಿದ್ರೆ ಚೆನ್ನಾಗಿರುತ್ತಾ, ಅವರೇನೋ ಹೇಳ್ತಾರೆ ಅಂದರೆ ಹಿರೀಂ ಕಾಲಭೈರವಾಯ ನಮಃ ಅಂತೆ. ಎಲ್ಲಿದ್ದರೂ ಅವರು ಇವಾಗ ಸಡನ್ನಾಗಿ ಬಂದ್ಬಿಟ್ಟು ಅಲ್ಲೆಲ್ಲ ಆಸಾಮಲ್ಲಿ ಕೂತ್ಕೊಂಡು ನಂದು ಆ ಊರು ಇದು ಅಂತೆಲ್ಲ ಹೇಳ್ಕೊಂಡು ಇವರು ಇರೋರಿಗೆಲ್ಲ ಭೈರವನ ಹೆಸರು ಹೇಳಿಸಿ ಅಲ್ವಾ. ಅಷ್ಟು ನಮ್ಮ ಶಂಕರಾಚಾರ್ಯರಿಗೆ ಗೊತ್ತಿರಲಿಲ್ವಾ ಭೈರವನ ಹೆಸರು ಹೇಳಬೇಕು ಅಂತ. ಅಷ್ಟು ಇದೆ ಏನದು ಕಾಲಭೈರವ ಅಷ್ಟಕ್ಕೆ ಬರೆದಿರೋರು ಅದು ಹೇಳಿಸ್ಬಿಡ್ಬೋದಾಗಿತ್ತಲ್ಲ. ಇಟ್ ಈಸ್ ಎ ರೆನೈಸೆನ್ಸ್, ನೌ ಇಟ್ ಈಸ್ ಎ ಟೈಮ್ ವೇರ್ ಎವ್ರಿ ಕಾರ್ನರ್ ಆಫ್ ದಿ ಕಂಟ್ರಿ ಎ ಬಿಗ್ ಹ್ಯೂಜ್ ಟೆಂಪಲ್ ಹ್ಯಾಸ್ ಟು ಕಮ್. ಇವಾಗ ಸ್ಕಂದನ ಬೇರೆ ಬರಬೇಕು, ಅಂದರೆ ಸುಬ್ರಹ್ಮಣ್ಯಂದು. ಎಲ್ಲಿ ಜಾಗ ಇದೆ, ಎಲ್ಲಿ ಇದು ಸೈಲೆಂಟಾಗಿ ಇದೆಲ್ಲ ಓದ್ಕೊಂಡಿರಪ್ಪ, ಆರಾಮಾಗಿ ನೆಮ್ಮದಿಯಾಗಿ ನಿಮ್ಮ ಮನೇಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಆರಾಮಾಗಿ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲ ಇದನ್ನು ಮಾಡಿ ಅಂತಂದರೆ ಯೋಚನೆ ಮಾಡಿ. ಇದೆಲ್ಲ ಡಿವಿಯೇಷನ್ನು, ಅದ್ವೈತ ವೇದಾಂತ ಇದೆಲ್ಲ ಬಿಗ್ ಹಿಂಡ್ರೆನ್ಸಸ್. ನಿಜವಾಗ್ಲೂ ಅದ್ವೈತ ವೇದಾಂತದಲ್ಲಿ ಆಸಕ್ತಿ ಇರೋರು ಯಾರೂ ಇದಕ್ಕೆ ಹೋಗೋದಿಲ್ಲ. ಬಟ್ ಜನಗಳ ಆಸಕ್ತಿ ಹಾಗಲ್ವಲ್ಲ, ಎಲ್ಲ ಬೇಕೆ. ಇಲ್ಲ ಸ್ವಾಮಿ ನೀವು ಹೇಳ್ತಾ ಇರೋದು ತಪ್ಪು, ಈ ಥರ ಮಾಡೋದ್ರಿಂದ ಹಿಂದೂಯಿಸಮ್ ತುಂಬ ಬೆಳೆಯುತ್ತೆ, ನಮ್ಗೆ ಹಿಂದೂಯಿಸಮ್ ಬೆಳಿಬೇಕು. ಒಳ್ಳೆಯದು, ನೀವು ಆ ಥರ ಹಿಂದೂಯಿಸಮ್ ಬೆಳಿಬೇಕು ಅಂತ ಬೆಳೆಸ್ಕೊಳ್ಳಿ, ನಮ್ಮ ಹತ್ರ ಬರಬೇಡಿ ಅಷ್ಟೇ. ನಿಮಗೆಲ್ಲ ಯಾರು ಕೇಳ್ತಾರೋ ಅವರಿಗೆ. ಸೊ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಎಂತಹ ದಕ್ಷಿಣಾಮೂರ್ತಿ? ಪ್ರಣವ ರೂಪದಲ್ಲಿರುವಂತಹ ದಕ್ಷಿಣಾಮೂರ್ತಿ. ಓಂ ನಮಃ ಪ್ರಣವಾರ್ಥಾಯ. ಪ್ರಣವ ಪ್ರಕರ್ಷೇಣ ನೂಯತೆ ಸ್ತೂಯತೆ ಇತಿ ಪ್ರಣವ. ಚೆನ್ನಾಗಿ ಅಕಾರ ಉಕಾರ ಮಕಾರ ಹಾಗೂ ನಾದ ಪ್ರಕರ್ಷೇಣ ಸ್ತೂಯತೆ, ಅದನ್ನು ಉಚ್ಚಾರವಾಗಿ ಹೇಳಬೇಕಂತೆ. ನೂಯತೆ ನಮಸ್ಕರಿಸಬೇಕು. ಪ್ರಕರ್ಷೇಣ ನೂಯತೆ ಸ್ತೂಯತೆ ಇದು ಪ್ರಣವ. ಶುದ್ಧ ಜ್ಞಾನೈಕ ಮೂರ್ತಯೇ. ಇಲ್ಲಿ ಮೂರ್ತಿ ಅಂದರೆ ಸ್ವರೂಪ ಅಂತ, ಶುದ್ಧ ಜ್ಞಾನ, ಇಲ್ಲಿ ಜ್ಞಾನ ಅಂದರೆ ಚೈತನ್ಯಾರ್ಥ ಅಂತ. ಶುದ್ಧ ಚೈತನ್ಯ ಸ್ವರೂಪದಲ್ಲಿ ಪ್ರಣವಾಕಾರ ರೂಪದಲ್ಲಿರುವಂತಹ ದಕ್ಷಿಣಾಮೂರ್ತಿಗೆ, ಮಲರಹಿತವಾಗಿರುವಂತಹ ದಕ್ಷಿಣಾಮೂರ್ತಿಗೆ, ಪ್ರಶಾಂತವಾಗಿರುವಂತಹ ದಕ್ಷಿಣಾಮೂರ್ತಿಗೆ ನನ್ನ ನಮಸ್ಕಾರ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ ಸರಳವಾಗಿದೆ. ದಕ್ಷಿಣಾಮೂರ್ತಿ 3 ರೂಪವಾಗಿದ್ದಾನಂತೆ. ಇವಾಗ ಈಶ್ವರ, ಗುರು, ಆತ್ಮ ಇತಿ. ಒಂದೇ ಪರಬ್ರಹ್ಮ ವಸ್ತು 3 ರೂಪವಾಗಿದೆ. ಪ್ರಮಾತ, ಪ್ರಮೇಯ, ಪ್ರಮಾಣ. ಪ್ರಮಾತ ಅಂದರೆ ಯಾರು? ನಾನು, ಸಾಧಕ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇಳಿ ಅರ್ಥ ಮಾಡಿಕೊಳ್ಬೇಕು ಆಗಿರುವಂತಹ ನಾನು ಪ್ರಮಾತ. ಪ್ರಮೇಯ ಆಗಿರುವಂತಹ ಈಶ್ವರ, ಪ್ರಮಾಣ ಆಗಿರುವಂತಹ ಗುರು. ಇಲ್ಲಿ ಗುರು ಬೇರೆ ಅಲ್ಲ, ಶಾಸ್ತ್ರ ಬೇರೆ ಅಲ್ಲ. ನಿಜವಾಗ್ಲೂ ಪ್ರಮಾಣ ಗುರು ಅಂತ ಆಗಬೇಕು. ಯಾಕಂದರೆ ಅಕ್ಷರಗಳು ಜಡವಸ್ತು. ಅಕ್ಷರಕ್ಕೆ ಚೈತನ್ಯ ಕೊಡುವುದು ಗುರುವಿನ ಸಹಾಯ. ಹೇಗೆ ನೀವು ಒಂದು ಟೇಪ್ ರೆಕಾರ್ಡ್ ಆನ್ ಮಾಡಿದ್ರೆ ಕ್ಯಾಸೆಟ್ಟು ಜಡ, ಆದರೆ ಟೇಪ್ ರೆಕಾರ್ಡ್ರಲ್ಲಿ ಪ್ಲೇ ಮಾಡೋದ್ರಿಂದ ಅದು ಶಬ್ದ ಬರುತ್ತಲ್ವ. ಹಾಗೆ ಜಡವಾಗಿರುವ ಮಂತ್ರಗಳನ್ನೆಲ್ಲ ಜೀವ ಕೊಡುವಂತಹ ಸಾಮರ್ಥ್ಯ ಗುರುವಿಗಿರೋದ್ರಿಂದ ಆ ಪ್ರಮಾಣವನ್ನು ಗುರುಗೆ ಹೇಳ್ತೀವಿ. ಮೂಲತಃ ಪ್ರಮಾಣ ಶಾಸ್ತ್ರಕ್ಕೆ ಹೇಳಬೇಕು. ಆ ಶಾಸ್ತ್ರವನ್ನು ಚೇತನವಾಗಿ ಮಾಡುವಂತಹ ಗುರುಗೆ ಆ ದಕ್ಷತೆ ಸಾಮರ್ಥ್ಯ ಇರೋದ್ರಿಂದ ಆತ ಏನಾಗುತ್ತೆ? ಪ್ರಮಾಣ, ಪ್ರಮೇಯ, ಪ್ರಮಾಣ ಆಗತ್ತೆ. ಪ್ರಮಾತ ನಾನು, ಪ್ರಮೇಯ ಈಶ್ವರ, ಪ್ರಮಾಣ ಗುರು ಅಥವಾ ಶಾಸ್ತ್ರ. ಅಂದರೆ ಸತ್ಯವಾಗೇನೋ ಗುರು ಶಾಸ್ತ್ರವನ್ನೇ ಮಾತಾಡಬೇಕು ಅಂತ. ಆದರೂ ಸ್ವಲ್ಪ ನಮಗೂ ನಮಗೂ ದಶಾಭುಕ್ತಿ ಇರೋದ್ರಿಂದ ಸ್ವಲ್ಪ ಅದೆಲ್ಲ ಮಾತಾಡ್ತೀವಿ, ಪರವಾಗಿಲ್ಲ. ಸೊ ಆದಷ್ಟು ಶಾಸ್ತ್ರವನ್ನೇ ಮಾತಾಡೋದ್ರಿಂದ
ಈ ಪ್ರಮಾಣ ಪ್ರಮೇಯವು ಆತ್ಮನಲ್ಲಿ ಆತ್ಮವೇ ಮೂರವಾಗಿದೆ. ಪ್ರಮಾಣ ಪ್ರಮೇಯ ಪ್ರಮಾಥವಾಗಿದೆ. ಅದಕ್ಕೆ ಈಶ್ವರ ಗುರು ಆತ್ಮೇತಿ ಮೂರ್ತಿಭೇದ ವಿಭಾಗಿನೆ. ಈ ಮೂರು ವಿಭಾಗ, ಇಲ್ಲಿ ಮೂರ್ತಿ ಅಂದರೆ ಸ್ವರೂಪ. ಈಶ್ವರ ಸ್ವರೂಪನಾಗಿ, ಗುರುವಿನ ಸ್ವರೂಪನಾಗಿ, ಶಿಷ್ಯನ ಸ್ವರೂಪನಾಗಿ ಮೂರ್ತಿಭೇದ ವಿಭಾಗಿನೆ. ಮೂಲತಃ ಯಾರು? ವ್ಯೋಮವದ್ ವ್ಯಾಪ್ತ ದೇಹಾಯ, ಬೃಹತ್ತಾಗಿ ಆಕಾಶದಂತೆ ಎಲ್ಲ ಕಡೆಯೂ ಹರಡಿರುವಂತಹ, ಆಲ್ ಪರ್ವೇಸಿವ್ ಆಗಿರುವಂತಹ ಆ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ತುಂಬ ಚೆನ್ನಾಗಿ ಆಚಾರ್ಯರು ಮಂಗಳ ಶ್ಲೋಕವನ್ನು ಮಾಡಿದ್ದಾರೆ. ಸಮಯ ಆಯಿತು. ನಾಳೆಯಿಂದ ಇಷ್ಟೊತ್ತು ಬೇಡ, ಒಂದು ಅರ್ಧ ಗಂಟೆ ನೋಡಿಬಿಟ್ಟು ಮುಗಿಸೋಣ. ನಾಳೆಯಿಂದ ಮೊದಲನೇ ಶ್ಲೋಕ. ನಾಳೆ 2 ಶ್ಲೋಕ ನೋಡೋಣ, 1, 2 ನೋಡೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ.